ಯು ಸೋ ಮಚ್ ಮೊಹಮ್ಮದ್ ಜಿ. ಅಭಿನಂದನೆಗಳು ನಿಮ್ಗೂ ಕೂಡ. ಹೆಣ್ಣಿನ ಬಗ್ಗೆ ಒಳ್ಳೆಯಾದಂತಹ ಅಭಿಪ್ರಾಯ ಮತ್ತು ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ತಿಳಿಸಿದಿರಿ. 100ಕ್ಕೆ 100 ಸತ್ಯ. ನೀವು ಹೇಳ್ತಾ ಇರೋದೆಲ್ಲದೂ ಕೂಡ ಸತ್ಯ. ಹೆಣ್ಣನ್ನ ಯಾರು ಗೌರವಿಸಲ್ವೋ, ಹೆಣ್ಣನ್ನ ಯಾರು ರೆಸ್ಪೆಕ್ಟ್ ಮಾಡಲ್ವೋ, ಆ ದೇಶನೇ ಇರ್ಬೋದು, ಆ ಸಮುದಾಯಗಳೇ ಇರ್ಬೋದು, ಅಥವಾ ಆ ಮನೆತನಗಳೇ ಇರ್ಬೋದು, ಅದು ಆ ಮಟ್ಟಕ್ಕೆ ಬೆಳವಣಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಿಜವಾಗಿ ನಾವು ಕೇಳಿದಾಗ ತಂದೆಯಿಂದ ಜಾಸ್ತಿ ಕಲಿತೀವೋ ತಾಯಿಯಿಂದ ಜಾಸ್ತಿ ಕಲಿತೀವಿ ಅಂದ್ರೆ ತಾಯಿಯಿಂದನೇ ಜಾಸ್ತಿ ಕಲ್ತಿರ್ತೀವಿ ನಾವು, ಏನೇ ಡಿಸಿಪ್ಲಿನ್ ಕಲ್ತ್ರು ಏನೇ ಕಲ್ತ್ರು. ಸೊ ಹಾಗಾಗಿ ಹೆಣ್ಣು ಬಹಳ ಇಂಪಾರ್ಟೆಂಟ್. ಆದ್ರೆ ಈ ಹೆಣ್ಣು ಕುಲ ಯಾವ ಮುಂದಿನ ಭಾರತದ ಭವ್ಯ ಭಾರತದ ನಾವು ಕನಸು ಕಾಣ್ತಾ ಇದೀವಿ, ಅಥವಾ ನಮ್ಮ ವಂಶನ ಮುನ್ನಡೆಸಕ್ಕೆ ಒಬ್ಳು ಹೆಣ್ಣು ಬೇಕು, ನಮ್ಮ ವಂಶನ ಬೆಳಗಕ್ಕೆ ಅಥವಾ ನಮ್ಮ ವಂಶದ ಒಂದು ಜೀವನ ನಾವು ಉತ್ಪತ್ತಿ ಮಾಡಕ್ಕೆ ಹುಟ್ಸಕ್ಕೆ ಎಲ್ಲದಕ್ಕೂ ಹೆಣ್ಬೇಕು. ಆದ್ರೆ ಪರಿಸ್ಥಿತಿ ಹೇಗಾಗ್ತಿದೆ ಅಂತಂದ್ರೆ ಆ ಹೆಣ್ಮಕ್ಳೇ ಅವ್ರ ಆರೋಗ್ಯನ ಕಳ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ಸ್ವಲ್ಪ ತುಂಬಾ ಏನಿವತ್ತು ಡೀಟೇಲ್ ಆಗಿ ಹೋಗಲ್ಲ. ಯಾಕೆ ಅಂತಂದ್ರೆ ನನ್ನ ಇಂದಿನ ಸಂಚಿಕೆಗಳು ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ ಪರ್ಫೆಕ್ಟ್ ಆಗಿ ವೆಯ್ಟ್ ಲಾಸ್ ಇಂದ ಹಿಡಿದು ಲಿವರ್ ಇಂದ ಹಿಡಿದು ನನ್ನ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ಕೇಳಿಸ್ಕೊಂಡು ಅದನ್ನ ನೀಟಾಗಿ ಏನಾದ್ರೂ ನೋಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಇವತ್ತಿನ ಸಮಸ್ಯೆಗೆ ನಾವು ಆಲ್ರೆಡಿ ಪರಿಹಾರನ ಕೊಟ್ಟಿ ಆಗಿದೆ. ಇವತ್ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಇದೇನೇನು ಉಳಿದಿಲ್ಲ. ಬಟ್ ದಿಸ್ ಈಸ್ ಎ ಸ್ಪೆಷಲಿ ಇದು ಹೆಣ್ಮಕ್ಳುಗೋಸ್ಕರ ಈ ಒಂದು ಪ್ರಾಡಕ್ಟ್ ನಮ್ಮ ಸಂಸ್ಥೆ ಡೆವಲಪ್ ಮಾಡಿದೆ, ರೀಬ್ಯಾಲೆನ್ಸ್ ಅಂತ ಹೇಳಿ. ಸರ್ ಇದು ಹೇಗೆ, ಇದು ಯಾವ ತರ, ಇದು ಏನು ನೋಡಿ. ಈ ಸೃಷ್ಟಿನಲ್ಲಿ 2 ತರದ ಜೀವಿಗಳು ಉಗಮ ಆಯ್ತು ಈ ಮನುಷ್ಯರಲ್ಲಿ, ಒಂದು ಹೆಣ್ಣು ಒಂದು ಗಂಡು ಅಂತ. ಗಂಡಿನ ದೇಹದ ಪರಿಸ್ಥಿತಿ ಹೇಗಿರುತ್ತೋ ಹೆಣ್ಣಿನ ದೇಹದ ಪರಿಸ್ಥಿತಿ ತುಂಬಾ ವಿಭಿನ್ನವಾಗಿದೆ. ಅಂದ್ರೆ ಫಿಸಿಕಲಿ ನೀವು ನೋಡ್ತೀರಾ, ಶಕ್ತಿಯಿಂದ ನೋಡ್ತೀರಾ, ಯಾವ್ದ್ರಿಂದ ನೋಡ್ತೀರಾ. ಸೊ ಹೆಣ್ಣಿನ ಜೀವದಲ್ಲಿ ಒಂದು ಜೀವ ಹುಟ್ಟಬೇಕಾಗಿರುತ್ತೆ, ಅದಕ್ಕೆ ಹಂತವಾಗಿ ಅವಳು ಸಿದ್ಧವಾಗ್ತಾ ಹೋಗ್ಬೇಕಾಗತ್ತೆ. ಬಟ್ ಇಲ್ಲೇನಾಯ್ತು, ಹೆಣ್ಣನ್ನ ಗೌರವಿಸೋದಕ್ಕೆ, ಹೆಣ್ಣನ್ನ ನಾವು ಸನ್ಮಾನ ಮಾಡೋದಕ್ಕೆ, ಆದ್ರೆ ನಾವು ಎಲ್ಲದರಲ್ಲೂ ಪುರುಷರಷ್ಟೇ ಪ್ರಧಾನರು ಅಂತ ಹೇಳ್ಕೊಂಡು ಹೊರಟಂತ ಹೆಣ್ಮಕ್ಳು ದಮ್ ಹೊಡಿಯೋದು, ಎಣ್ಣೆ ಹೊಡಿಯೋದು, ಇದರಲ್ಲೂ ನಾವು ಪುರುಷರಷ್ಟು ಸಮಾನ ಅಂತ ಬಂದಿದ್ದೀಯಲ್ಲ, ಅದು ದುರಂತಕ್ಕೆ ಮಹಾನ್ ನಾಂದಿ ಆಡ್ತು. ನಾನ್ ಅದನ್ನೆಂತೂ ಖಂಡಿತ ಗಂಡ್ಮಕ್ಳು ಸಿಗರೇಟ್ ಸೇದಿದ್ರೆ, ಗಂಡ್ಮಕ್ಳು ಡ್ರಿಂಕ್ಸ್ ಮಾಡಿದ್ರೆ ಒಪ್ದಲ್ಲೇ ಇರೋ ನಾನು ಇನ್ ಹೆಣ್ಮಕ್ಳದ್ನ ಅದನ್ನ ಒಪ್ತೀನಿ ಅಂತ ಹೇಳಕ್ಕೆ ನಾನು ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನು ಸ್ಮೋಕರ್ಸ್ ಇದಾರೆ ಅದ್ರ ಪರ್ಸೆಂಟೇಜ್, ತುಂಬಾ ಪರ್ಸೆಂಟೇಜ್ ಅಲ್ಲಿ ಕನ್ವರ್ಷನ್ ಆಗ್ತಿರೋ ರೇಷಿಯೋ ಮೇಲ್ಗಿಂತ ಫಿಮೇಲ್ ಜಾಸ್ತಿ. ಅಂದ್ರೆ ಹುಡುಗರಿಗಿಂತ ಹುಡುಗಿಯರು ಜಾಸ್ತಿ ಧೂಮಪಾನಕ್ಕೆ ಮತ್ತು ಮದ್ಯಪಾನಕ್ಕೆ ಇಂಡಿಯಾದಲ್ಲಿ ಸ್ಪೀಡ್ ಆಗಿ ಅಡಿಕ್ಟ್ ಆಗ್ತಿದ್ದಾರೆ ಅಂತಂದ್ರೆ ಇದು ಯಾವ ಸಮಾನತೆ ಎಲ್ಲಿಗೋಯ್ತು ಅಂತ ಸ್ವಲ್ಪ ಹೆಣ್ಮಕ್ಳು ಯೋಚನೆ ಮಾಡಬೇಕು. ಯಾಕೆಂದ್ರೆ ಯು ವಿಲ್ ಹರ್ಟ್ ಎ ಲಾಟ್. ಬನ್ನಿ ಇದನ್ನ ನಾವು ಹಂತವಾಗಿ PPT ಸಹಾಯ ಜೊತೆಗೆ ತಿಳ್ಕೊಳಕ್ಕೆ ಟ್ರೈ ಮಾಡೋಣ, ಏನು ಎಂತೂ ಹೇಗೆ. ಸ್ನೇಹಿತರೆ, ಹೆಣ್ಣು ಅಂತ ಅಂದ್ರೆ ನಾನು ಸಿಂಪಲ್ ಆಗಿ ಇದೊಂದು ಸ್ಲೈಡ್ ಮಾಡ್ಬೇಕಾದ್ರೆ ಐ ಡಿಸೈಡೆಡ್ ಏನಪ್ಪಾ ಅಂತಂದ್ರೆ ಗಂಡ್ ಮಕ್ಳಿಗೆಲ್ಲ ಏನು ಒಂದ್ ಮನೆ ಇರುತ್ತೆ, ಓಕೆ, ಒಬ್ರನ್ನ ಅಪ್ಪ ಅಮ್ಮ ಅಂತ ಅಂದ್ಕಂತೀವಿ. ಅವಳದು ತುಂಬಾ ಕಷ್ಟ ಹೆಣ್ದು. ಯಾಕೆ ಅಂತಂದ್ರೆ ಹುಟ್ಟಿದ ಮನೇಲೂ ಅಪ್ಪ ಅಮ್ಮ ಇರ್ತಾರೆ, ಮದುವೆ ಆದ ಮನೆ ಬಂದ್ಮೇಲೂ ಅಪ್ಪ ಅಮ್ಮ ಇರ್ತಾರೆ, ಹುಟ್ಟಿದ ಮನೇನೂ ಅವಳ ಮನೇನೆ, ಇಲ್ಲಿಗ್ ಬಂದ್ರು ಅವಳ ಮನೇನೆ. ಹುಡುಗಿ ಹೆಂಗ್ಸ್ ಒಬ್ಳೆ, ಆದ್ರೆ ಅವಳ ಥೌಸಂಡ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್, ಲ್ಯಾಕ್ಸ್ ಆಫ್ ಎಮೋಷನ್ಸ್ ಅವ್ರಿಗೆ. ಯಾಕೆ ಅಂತಂದ್ರೆ ಪ್ರತಿಯೊಂದ್ರಲ್ಲೂ ಈ ಗಂಡ್ಮಕ್ಳು ಹೆಂಗೆ ಅಂತಂದ್ರೆ ಎಮೋಷನ್ಸ್ ಅಷ್ಟು ಸ್ಟ್ರಾಂಗ್ ಇರಲ್ಲ ಈ ಗಂಡ್ಮಕ್ಳಲ್ಲಿ. ನಾವ್ ಹೆಂಗೆ ಯೋಚನೆ ಮಾಡ್ತಿರ್ತೀವಿ, ಕೂಲ್ ಆಗಿರ್ತೀವಿ, ಆರಾಮಾಗಿ ಹೋಗ್ತೀವಿ, ಬಿಟ್ಟಾಕ್ ಹೋಗ್ಬಿಡ್ತೀವಿ. ಬಟ್ ಹೆಣ್ಮಕ್ಳುಗಳು ಹಂಗಲ್ಲ, ಸ್ಪಂದಿಸ್ತಾ ಹೋಗ್ತಾರೆ, ಸಣ್ಣ ಸಣ್ಣ ವಿಚಾರನು ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ, ಒಳಗೆ ಕೊರಗ್ತಾ ಹೋಗ್ತಾರೆ, ಅವ್ರ ಕೈಲಾದ್ರೆ ಅದನ್ನ ಟ್ರೈ ಮಾಡ್ತಾರೆ, ಆಗ್ಲಿಲ್ವೋ ಒಳಗೆ ನುಂಕಣಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು ಹೆಣ್ಣು ಅಂತ ನಾವು ನೋಡಿದ್ರೆ ಹುಟ್ಟದಾಗಿಂದ ಹಿಡಿದು ಅವಳ ಜೀವನದ ಕೊನೆ ಘಟ್ಟದವರೆಗೂ ಕೂಡ ಅವಳು ಅನುಭವಿಸುವಷ್ಟು ಎಮೋಷನ್ಸ್ ಏರುಪೇರನ್ನ ಗಂಡು ಮಕ್ಳುಗಳು ಒಂದು 10 to 15% ಕೂಡ ನಾವು ಅನುಭವಿಸಕ್ಕೆ ಸಾಧ್ಯತೆ ಇರಲ್ಲ. ಅಷ್ಟು ಎಮೋಷನ್ಸ್ ಏರಿಳಿತಗಳನ್ನ ಇಳಿತಾಳೆ.
ಈ ಮಾತನ್ನ ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಹಂಗಾದ್ರೆ ಸರ್ ಗಂಡಸರೆಲ್ಲ ವೇಸ್ಟಾ? ಖಂಡಿತ ನಾನು ಅರ್ಥದಲ್ಲಿ ಹೇಳ್ತಾ ಇಲ್ಲ. ಈ ಭಾವನೆಗಳ ಒಯ್ದಾಟ, ತೊಯ್ದಾಟ ಮತ್ತು ಈ ಭಾವನೆಗಳ ಹೊಡೆತ ಅಂತ ನಾವೇನ್ ಕರಿತೀವಿ, ಈ ಎಮೋಷನ್ ಬ್ಯಾರಿಯರ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಇಷ್ಟೆಲ್ಲ ಮಾಡಿ ಇನ್ನೊಂದು ಮನೆಗ್ ಬಂದ್ರೂ ಕೂಡ ಅವಳು ಸ್ವತಂತ್ರಳಾಗಿರಕ್ಕಾಗಲ್ಲ. ಅವಳ ಭಾವನೆಗಳನ್ನ ಈಸಿಯಾಗಿ ವ್ಯಕ್ತಪಡಿಸಕ್ಕಾಗಲ್ಲ. ಅವಳು ಯಾವ್ದ್ರಲ್ಲೂ ಡಾಮಿನೇಟ್ ಆಗಿ ತೊಡಗಿಸ್ಕೊಳಕ್ಕಾಗಲ್ಲ. ಗಂಡಂಗೊಂದ್ ಸರಿಯಾದ ಸಜೆಷನ್ ಕೊಡಕ್ಕಾಗಲ್ಲ. ಸಜೆಷನ್ ಕೊಟ್ರು ಕೂಡ ಅವಳು ಕೊಟ್ಟಿದ್ದ ಸಜೆಷನ್ ತಾಣಕ್ಕೆ ಯಾರು ರೆಡಿನೂ ಇರಲ್ಲ. ನಮಗೆ ಅಡಿಗೆ ಮಾಡಕ್ ತಾಯಿ ಬೇಕು, ನಮ್ಮನ್ ಕೇರ್ ಮಾಡಕ್ ತಾಯಿ ಬೇಕು, ನಮಗೆ ಎಲ್ಲದಕ್ಕೂ ತಾಯಿ ಬೇಕು. ಆದ್ರೆ ತಾಯಿ ಹೇಳ ಎಷ್ಟು ಮಾತನ್ನ ಕೇಳ್ತೀವಿ ಅಂತ ನಾವು ಲೆಕ್ಕ ಹಾಕಿದ್ರೆ ನಮ್ಮ ಬಟ್ಟೆಯಿಂದ ಹಿಡಿದು ನಮ್ಮ ಬೈಕ್, ನಮ್ಮ ಕಾರ್, ನಮ್ಮ ಬಿಸ್ನೆಸ್, ನಮ್ಮ ವ್ಯವಹಾರಕ್ಕೂ ಕೂಡ ಅವರು ಇಂಟರ್ಫೈರ್ ಆಗಲ್ಲ. ಬಟ್ ಅವರು ಕೇಳಕ್ ಬಂದಾಗ್ಲೂ ಹೇಳೋ ವ್ಯವಧಾನನೂ ಕೂಡ ನಮ್ ಗಂಡ್ ಮಕ್ಳಲ್ಲಿ ಇರಲ್ಲ. ಇಷ್ಟು ರೀತಿ ಅವರು ಎಲ್ಲವನ್ನೂ ಮಾಡಿ, ಎಲ್ಲಾ ತ್ಯಾಗ ಮಾಡಿ, ಆ ಎಮೋಷನ್ಸ್ ಏನ್ ಬ್ಯಾರಿಯರ್ ಅಂತ ನಾವು ಕರಿತೀವಿ, ಆ ಎಮೋಷನ್ಸ್ ಏನ್ ಅವರಲ್ಲಿ ತುಂಬಾ ವ್ಯಕ್ತಪಡಿಸ್ತಾ ಇರ್ತಾರೆ, ಅದರಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ಸೂಕ್ಷ್ಮ. ದೇಹ ಮತ್ತು ಮನಸ್ಸು ಹೆಣ್ಮಕ್ಳಲ್ಲಿ ತುಂಬಾ ಸೂಕ್ಷ್ಮ ಇರುತ್ತೆ ಸ್ನೇಹಿತರೆ. ಜೊತೆಗೆ ಹೆಣ್ಮಕ್ಳು ನೀವು ನೋಡಿರ್ಬೋದು, ನಾವು ಬೆಳಿತಾರವ್ರು ನಮ್ ಜೊತೆನೆ ಬೆಳಿತಾರೆ, ಸರಿ ಸಮಾನವಾಗಿ ಬೆಳಿತಾರೆ. ಸರಿ ಸಮಾನವಾಗಿ ಬೆಳಿತಾ 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 ದೇಹದಲ್ಲಿ ಹಲವಾರು ಬದಲಾವಣೆಗಳು. ಅವ್ರ ಕೂದಲುನ ಉದ್ದ ಬಿಡಬೇಕಾಗತ್ತೆ, ಸಾಮಾಜಿಕವಾಗಿ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಅಂಡ್ ಓದೋ ಟೈಮಲ್ಲೇ ಅವರು ಮೆಚೂರ್ಡ್ ಆಗೋದು ಸಾಮಾನ್ಯವಾಗಿರ್ತಕ್ಕಂಥ ಮೆಚೂರ್ ಆದ್ಮೇಲೆ ಆ ಒಂದು ಸಮಯದಿಂದನೇ ಅವರ ದೇಹದಿಂದ ನಾನಾ ಬದಲಾವಣೆಗಳು ಶುರುವಾಗ್ತವೆ. ಅವರ ರಕ್ಷಣೆ ಇರ್ಬೋದು, ಅವ್ರನ್ನ ಕೇರ್ ಟೇಕ್ ಮಾಡೋದಿರ್ಬೋದು, ಅವರಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಹಾರ್ಮೋನ್ಸ್ಗಳನ್ನ ಅವರು ಆ ಒತ್ತಡವನ್ನ ನಿರ್ವಹಿಸ್ಕೊಂಡು ಈ ಸಮಾಜದಲ್ಲಿ ಬದುಕಬೇಕಾಗತ್ತೆ. ಯಾಕೆಂದ್ರೆ ಈ ಸಮಾಜ ನಾವು ತಿಳ್ಕೊಂಡಷ್ಟು ಈಸಿ ಆಗಿರುತ್ತಾ? ರಾಜಕೀಯನೇ ತಗೊಳ್ಳಿ, ಸ್ವಾಮೀಜಿಗಳೇ ತಗೊಳ್ಳಿ, ನೀವೆಲ್ಲಿ ತಗೊಳ್ಳಿ, ಯಾವ ಕ್ಷೇತ್ರ ತಗೊಳ್ಳಿ, ಎಲ್ಲ ಹೆಣ್ಣನ್ನ ಗಲೀಜಾಗಿ ನೋಡೋಂತ ಈ ಪರಿಸ್ಥಿತಿ ಒಳಗೆ ಅದನ್ನೆಲ್ಲ ದಾಟಿ ಅವಳೊಂದು ಜೀವನ ನಡೆಸ್ಬೇಕು ಒಬ್ಳು ಹೆಣ್ಣು. ಇದು ಎಷ್ಟು ಕಷ್ಟ ಅಲ್ವಾ? ಇದರೊಳಗೆ ಅವಳದು ಫಿಸಿಕಲ್ ಕಂಪ್ಯಾರಿಟಿವ್ಲಿ ಮೇಲ್ ಅಂತ ನಾವು ಮಾಡಿದಾಗ ಶಿ ವಿಲ್ ಒಂದ್ ಸ್ಟೆಪ್ ಹಿಂದೆನೆ ಇರ್ತಾರೆ. ಯಾಕೆ ಅಂತಂದ್ರೆ ಅವರ ಫಿಸಿಕ್ ಏನಿದೆ ಅದು ನಾಟ್ ಸೂಟ್ ಫಾರ್ ದ ಮೆನ್ ತರ ಇರಲ್ಲ. ಅವ್ರದ್ದು ಬೈಸಿಪ್ಸ್ ನೋಡಿ, ಅವ್ರದ್ದು ಟ್ರೈಸಿಪ್ಸ್ ನೋಡಿ. ಯಾಕೆ ಅಂತಂದ್ರೆ ಗಂಡ್ ಮಕ್ಳುಗಳು ಎಕ್ಸ್ಪೆಷಲಿ ಗಟ್ಟಿಯಾಗಿ ಬೆಳೆಯಕ್ ಸ್ಟಾರ್ಟ್ ಆಗ್ತಾರೆ. ಯಾಕೆ ಅಂತಂದ್ರೆ ಅವರು ರೆಡಿ ಆಗಿರ್ತಾರೆ, ಅವ್ರದ್ದು ಕೆಲಸನೇ ಅಷ್ಟು. ಹೆಣ್ಮಕ್ಳದ್ದು ದೇಹ ಯಾವ ತರ ಮೈಕಟ್ಟು, ಯಾವ ತರ ಅವರ ರಚನೆ ಅಂತಂದ್ರೆ ಅವರ ಮನಸ್ಸೆಷ್ಟು ಸೂಕ್ಷ್ಮ ಆಗಿರುತ್ತೋ ದೇಹನೂ ಕೂಡ ಅಷ್ಟ ಸೂಕ್ಷ್ಮ ಆಗಿರುತ್ತೆ. ಈ ಎರಡು ವಿಚಾರದಲ್ಲಿ ನೀವು ನೋಡ್ಬೋದು, ಹೆಣ್ಣು ಅಷ್ಟೊಂದು ಭಾವನೆಗಳ ವೇರಿಯೇಷನ್ಸ್ ನ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್, ಗಂಡಿನಷ್ಟು ಸ್ಟ್ರಾಂಗ್ ಫಿಸಿಕ್ ಇಲ್ಲ. ಆದ್ರೆ ಇವತ್ತೇನು ಪೊಲ್ಯೂಷನ್ ಅನ್ನೋದಿದೆ, ಈ ಪೊಲ್ಯೂಷನ್ ಹೈಯೆಸ್ಟ್ ಹರ್ಟ್ ಮಾಡೋದು ಗಂಡ್ಮಕ್ಳಿಗಿಂತ ಹೆಣ್ಮಕ್ಳುಗಳಿಗೆ. ಇವತ್ ಯಾವ್ದಾದ್ರು ಒಂದು ಹೆಣ್ಣನ್ನ ಹಾಳು ಮಾಡ್ತಿದೆ ಅಂತಂದ್ರೆ ಅದು ಎಷ್ಟ್ರ ಮಟ್ಟಿಗೆ ಪೊಲ್ಯೂಷನ್ಸ್ಗಳು ಅದರಲ್ಲಿ ತೊಡ್ಕೊಂಡಿದಾವೆ, ಎಷ್ಟ್ರ ಕಡೆಯಿಂದ ಆ ಹೆಣ್ಮಕ್ಳು ಅವಳು ರಕ್ಷಿಸ್ಕೋಬೇಕು ಅಂತಂದ್ರೆ ಫಸ್ಟ್ ಬರೋಣ ಫುಡ್. ಈ ಫುಡ್ ಅನ್ನೋದೇನಂತ ಹೇಳಿ ನಾನು ಆಲ್ರೆಡಿ ನಿಮ್ಗೆಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ. ವೆಯ್ಟ್ ಲಾಸ್ ಅನ್ನ ಏನ್ ನಮ್ದು 2 ಸರಿ ನಡೀತು, ಮತ್ತೆ ನಾನಿಲ್ಲಿ ಅದನ್ನ ಸೇರ್ಸಕ್ ಹೋಗಲ್ಲ ಸ್ನೇಹಿತರೆ. 99% ಜನಕ್ಕೆ ಬ್ಯಾಲೆನ್ಸ್ ಡಯಟ್ ಏನು ಅನ್ನೋದು ಡಾಕ್ಟರ್ಗಳಿಗೆ ಗೊತ್ತಿಲ್ಲ. ಇವತ್ತೊಂದು ವಿಚಿತ್ರ ನಡೀತು. ನಮ್ಮ ಕ್ಲಾಸ್ಮೇಟ್ ನನ್ ಜೊತೆ ಓದಿದರು, ಗಂಡ ಹೆಂಡತಿ ಇಬ್ರು ಡಾಕ್ಟರ್ ಆಗಿದ್ದಾರೆ. ಸೊ ಮಧ್ಯಾಹ್ನ ಅವ್ರದ್ದೇನೋ ಒಂದು ಜಮೀನಿನ ವ್ಯಾಪಾರ ಸಮಥಿಂಗ್ ಏನೋ ನಡೀತಾ ಇತ್ತು ನಮ್ಮ ಫ್ಯಾಮಿಲಿಯ ಜೊತೆಗೆ. ನಾನು ಅವ್ರ ಜೊತೆಗೆ ಹೋದಾಗ ಮನೆಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡೋ ಟೈಮಲ್ಲಿ ಒಂದ್ ಮನೆಗೆ ಕರೆದ. ಎಷ್ಟು ದಿನ ಆಯ್ತು ನೀನ್ ನಮ್ಮ ಮನೆಗೆ ಬಂದಿಲ್ಲ, ಬರ್ಬೇಕು. ನಾನು ಊರಿಂದ ಬರ್ತಾ ಇದ್ದೆ, ಖಂಡಿತ ಬರ್ತೀನಪ್ಪ ನಿಮ್ ಮನೆಗೆ ಬರಕ್, ನನ್ಗೇನ್ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅವನ ಮನೆಗೆ ಹೋದಾಗ ಈಸ್ ಎ ಡಾಕ್ಟರ್, ಅವನ ಹೆಂಡತಿ ಕೂಡ ಡಾಕ್ಟರ್. ಸೊ ಡೈನಿಂಗ್ ಟೇಬಲ್, ಮನೆ ತುಂಬಾ ಚಿಕ್ಕದಿತ್ತು, ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕರೆದು, ನನ್ನ ಟೈಮ್ ಇದಿಲ್ಲ, ನಾನು ಊಟ ಮಾಡಲ್ಲ, ನೀವು ಊಟ ಮಾಡಿ ಅಂತಂದ್ರೆ. ಸೊ ಹಂಗ ನಿಮ್ಗೆ ಏನಾದ್ರು ಕೊಡ್ತೀವಿ ಅಂತಂದ್ರೆ ಮಜ್ಜಿಗೆ ಆಗ್ಬೋದು ಅಂತಂದ್ರೆ. ಸೊ ಅವ್ರು ಊಟಕ್ಕೆ ಕೂತ್ರು, ನಾನು ಮಜ್ಜಿಗೆ ಕುಡಿಯಕ್ಕೆ ಹಂಗೆ ಊಟ ಮಾಡ್ತಾ ಮಾತಾಡಿ ನಿಮ್ ಟೈಮ್ ಆಗತ್ತೆ ಅಂತ ಕೂತ್ಕೊಂಡಾಗ ಆಸ್ ಎ ಡಾಕ್ಟರ್ ಅವ್ನು ತಿಂದಿದ್ ಫುಡ್ನ, ಯಾಕೆಂತಂದ್ರೆ ನಾನು ಪ್ರತಿಯೊಂದನ್ನು ನೋಡ್ತೀನಿ. ನನ್ನ ಮಗಳೇನ್ ತಿಂತಾ ಇದ್ದಾಳೆ, ನನ್ನ ಮಗ ಏನ್ ತಿಂತಾ ಇದ್ದಾನೆ,
ನನ್ ಮನೆಯವ್ರು ಏನ್ ತಿಂತಾ ಇದಾರೆ, ಟ್ರೈ ಮಾಡ್ತೀನಿ ಅದನ್ನ ಸರಿ ಮಾಡಕ್ಕೆ. ನಮ್ ತಂದೆ, ನಮ್ ತಾಯಿ, ಅಥವಾ ನನ್ನ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಇರ್ಬೋದು, ನಾನ್ ಟ್ರೈ ಮಾಡ್ತೀನಿ ಆತರ ತಿನ್ಬೇಡಿ, ದಟ್ಸ್ ನಾಟ್ ಗುಡ್, ನೀವ್ ಹಿಂಗ್ ತಿನ್ಬೇಕು ಅಂತ ಟ್ರೈ. ನಾನು ಕುತ್ಕೊಂಡು ವಾಚ್ ಮಾಡಿದ್ರೆ ಐ ಬಿಕಮ್ ವೆರಿ ಕನ್ಫ್ಯೂಸ್ಡ್. ಏನ್ ತಿಂತಾ ಇದ್ದಾನೆ ಇವ್ರು ಗಂಡ ಹೆಂಡತಿ ಇಬ್ರು ಡಾಕ್ಟರ್ಸ್. ಅದೇ ಮತ್ತೆ ರಾಂಗ್ ಮಿಸ್ಟೇಕ್ ಮಾಡ್ತಾ ಇದಾರೆ. ಬ್ಯಾಲೆನ್ಸ್ಡ್ ಅಂದ್ರೆ ನಮ್ಮ ದೇಶದಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ, ಬರಬಾರ್ದು ರೋಗಗಳು ಬಂದು ಅದನ್ನ ಒಂದು ಪಥ್ಯ ಅಂತ ನಾವು ತಿಳ್ಕೊಂಡಿದೀವಿ. ಅಲ್ಲಿ ತನಕ ಈ ದೇವ್ರು ಕೊಟ್ಟಿರೋ ದೇಹನ ಉಜ್ಜಾಡಬೇಕು, ಮಜಾ ಮಾಡಬೇಕು. ನಮ್ಮ ದೇಹ ಇರದೆ ನಮ್ಮ ನಾಲಿಗೆಯ ಚಟವನ್ನ ಪೂರೈಸ್ಲಿಕ್ಕೆ ಅದು ಕೇಳಿದ್ನೆಲ್ಲ ತಂದು ತಿನ್ನಬೇಕು. ಹೆಂಗೆ ಅಂತಂದ್ರೆ, ಒಂದ ಸಲ ಬ್ಯಾಡ್ ಕ್ರೇವಿಂಗ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಯ್ತು, ಒಂದ ಸಲ ನೀವು ಆ ಸೈಕಲ್ಗೆ ಹೋದ್ರಿ ಅಂತಂದ್ರೆ ಅದು ಹೊಟ್ಟೆಲಿ ಅಬ್ಡೋಮನ್ ಇರಿಟೇಷನ್ ಆಗತ್ತೆ. ಅಬ್ಡೋಮನ್ ಇರಿಟೇಷನ್ ಆದಾಗ ಒಂದು ಜ್ಯೂಸ್ ಬೇಕು ಅನ್ನುತ್ತೆ. ಅಗೈನ್ ಅದು ಶುಗರ್ ಜ್ಯೂಸ್ ನೇ ಕೇಳುತ್ತೆ. ಆ ಶುಗರ್ ಜ್ಯೂಸ್ ನ ಕುಡಿತೀವಿ, ಮತ್ತೆ ಕ್ಯಾಲೋರೀಸ್ ಎಕ್ಸ್ಟ್ರಾ ಸ್ಟಾರ್ಟ್ ಆಗುತ್ತೆ. ಮತ್ ಅದನ್ನ ಕೂಲ್ ಡೌನ್ ಮಾಡಕ್ ಇನ್ನೇನಾರು ಒಂದ್ ತಿಂತೀವಿ, ಮತ್ ಅದನ್ನ ರಿಪ್ಲೇಸ್ ಮಾಡಕ್ ಇನ್ನೊಂದ್ ತಿಂತೀವಿ. ತಿಂತಾನೆ ಇರ್ತೀವಿ. ಎವ್ರಿ 2 hours ತಿಂತೀವಿ, 3 hours ತಿಂತೀವಿ. ತಿಂದು 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 ಹೆಂಗಾಗಿದ್ದಾರೆ ಅಂತಂದ್ರೆ, ಇವತ್ತು ಸಂಜೆ ಆಗ್ತಿದ್ದಂಗೆ ಈ ಸಂಜೆ ಏನಿದೆ ಅದು ನಿನ್ನ ಕೆಲಸವನ್ನ ಮುಗಿಸುವ, ಬೆಳಗಿಂದ ಮಾಡಿರುವ ಕೆಲಸವನ್ನ ಒಂದು ಹಂತಕ್ಕೆ ತಂದು ಕ್ಲೋಸ್ ಮಾಡಿ ರಾತ್ರಿಯನ್ನ ವೆಲ್ಕಮ್ ಮಾಡೋ ಟೈಮಲ್ಲಿ ಎಂತರಿಗೂ ಸಂಜೆನಲ್ಲಿ ಹೊಟ್ಟೆ ಹಸಿಯೋದು ಸಹಜ. ಅದು ನೀವು ಆಯುರ್ವೇದದಲ್ಲಿ ಕೇಳಿ, ಯಾವ್ದ್ರಲ್ಲಾರು ಕೇಳಿ. ಆ ಹೊಟ್ಟೆ ಹಸುವನ್ನ ತುಂಬಾ ಅದ್ಭುತವಾಗಿ ಪೋಷಕಾಂಶ ಭರಿತ ಆಹಾರಗಳಿಂದ ನಾನು ಅದನ್ನ ಕವರ್ ಮಾಡಿ ಒಂದು ಕ್ಲೀನ್ ಆಗಿ ಒಂದು ಸಂಜೆನ ಮುಗಿಸಿದ್ರೆ ಅದರಂತ ಅದ್ಭುತ ಔಷಧ ಇನ್ನೊಂದಿಲ್ಲ. ಹೋಗಿ ತಾಯಿ ನಿಂತ್ಕೊಂಡು ನೋಡಿ, ಅವೆಂತೆಂತ ಹೆಣ್ಣು ಮಕ್ಳುಗಳು ತಿಂತಿರ್ತಾರೆ. ಅವ್ರ ದೇಹದ ಮೇಲೂ ಅರಿವಿಲ್ಲ, ಅವ್ರ ಏನ್ ತಿಂತಿದೀವಿ ಅನ್ನೋ ಜ್ಞಾನನೂ ಇಲ್ಲ. ನನ್ನಿಂದ ನಾನು ಮುಂದಕ್ಕೆ ನಮ್ಮ ಮನೆಯ ವಂಶೋದ್ಧಾರಕನ ಹುಟ್ಟಾಕೋ ಹೊಟ್ಟೆನಾದು ಅಥವಾ ಏನಾರು ಒಂದು ಡಸ್ಟ್ಬಿನ್ ತಿಂತಾ ಇರೋ, ಎಲ್ಲಿಗೆ ಹೋಯ್ತಿದು, ಏನಾಯ್ತು? ಆಟೋಮೆಟಿಕಲಿ ಹಾಳಾಯ್ತು ಹೆಣ್ಮಕ್ಳಿಗೆ. ನೆಕ್ಸ್ಟ್ ಬಂದ್ರೆ ಸ್ನೇಹಿತರೆ, ನ್ಯೂಟ್ರಿಷನ್ ಅನ್ನೋ ಪದದ ಅರ್ಥನೂ ಕೇಳಕ್ ಹೋಗ್ಬೇಡಿ. ನಾನು ಇದ್ರದ್ದು ಏನು ಕ್ಲಾರಿಟಿ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಬಹಳ ರೇರ್. ನಾನು ಜನರಲಿ ಮದುವೆಗಳಿಗೆ ಹೋಗ್ತಿರ್ತೀನಿ. ಮದುವೆಗಳಿಗೆ ಹೋದಾಗ ಅವ್ರ ಎಲೆಗಳನ್ನ ಹಿಂಗೆ ಅಬ್ಸರ್ವ್ ಮಾಡ್ತೀನಿ. ಯಾರೇ ಮನೆಗೆ ಹೋದ್ರು ಯಾವುದೇ ಒಬ್ಬ ಅಡಿಗೆ ಮಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಹೇಳಿರ್ತಾನೆ. ಏನಂತ ಹೇಳ್ತಾನೆ ನೋಡಿ ಸ್ವಾಮಿ, ಕಾಳು, ಕೋಸಂಬರಿ, ಪಲ್ಯ, ಹಪ್ಳ, ಉಪ್ಪಿನಕಾಯಿ, ಒಂದು ಸ್ವೀಟು, ಒಂದೆರಡು ಸ್ವೀಟು, ಒಂದು ಸ್ಟಾರ್ಟ್ರು, ಅದು ಇದು ಹಿಂಗೆಲ್ಲ ಹೇಳಿ ಅನ್ನ, ಸಾರು, ಮಜ್ಜಿಗೆ, ಬೋಂಡ, ಬಜ್ಜಿ ಹೇಳಿರ್ತಾನೆ. ನಾನು ನೋಡಿದ್ದೀನಿ ಕೋಸಂಬರಿ ಅಂದ್ರೆ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಸ್ವೀಟ್ ಕಾರ್ನ್ ಮಾಡ್ತಾರೆ, ಇನ್ನೊಷ್ಟು ಜನ ಹೆಸರು ಬೇಳೆದ್ ಮಾಡ್ತಾರೆ, ಅದಕ್ಕೆ ಕುಕುಂಬರ್ ಹಾಕ್ತಾರೆ, ಕ್ಯಾರೆಟ್ ಹಾಕ್ತಾರೆ, ಸೌತೆಕಾಯಿ ಹಾಕ್ತಾರೆ, ಪಲ್ಯಗಳೇನೋ ಮಾಡ್ತಾರೆ. ನೀವು ನೀಟಾಗಿ ಅಬ್ಸರ್ವ್ ಮಾಡ್ರಿ, ಒಬ್ರು ಸ್ವೀಟ್ ಬಿಡಲ್ಲ, ಒಬ್ರು ಬೋಂಡ ಬಿಡಲ್ಲ, ಏನೂ ಬಿಡಲ್ಲ. ಆದ್ರೆ ಕೋಸಂಬರಿ ಪಲ್ಯ ಲಾಟಗಟ್ಲೆ ಬಿದ್ದಿರುತ್ತೆ. ಇದು ಏನ್ ತೋರಿಸ್ತಾ ಇದೆ? ಕಂಡರ ಮನೆ ಮದುವೆಲೇ ನೀನ್ ಅದನ್ನ ತಿಂದೇ ಇರೋನು ನಿಮ್ ಮನೇಲಿ ನೀನ್ ತಿಂತೀಯಾ? ನನ್ನ ಪ್ರಕಾರ ಸ್ವೀಟ್ ಎಲೆಲ್ ಉಳಿಬೇಕು, ಬೋಂಡ ಬಜ್ಜಿ ಎಲೆಲ್ ಉಳಿಬೇಕು. ಇವನ್ ಏನೋ ಬಿಡದಂಗ್ ತಿಂದು ನಿನ್ ಹೊಟ್ಟೆನ ಬ್ಯಾಲೆನ್ಸ್ ಮಾಡ್ಬೇಕು. ಯಾಕೆಂದ್ರೆ ಇದು ನಮ್ ಜನ ಯಾವಾಗ ಕಲಿತಾರೆ? ಲ್ಯಾಕ್ ಆಫ್ ನ್ಯೂಟ್ರಿಷನ್ಸ್. ಯಾಕೆ ಅಂತಂದ್ರೆ, ನಿನ್ನ ದೇಹ ಒಂದು ದೊಡ್ಡ ಕಾರ್ಖಾನೆಗಿಂತ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತಿರುತ್ತೆ. ಯಾಕೆ ಅಂತಂದ್ರೆ, ಈ ಭೂಮಿ ಮೇಲೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಿರೋ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೊಳ್ಳಿ. ಎಂತ 60-70 ಕೋಟಿ ಕಾರನ್ನ ತಗೊಬಂದ್ರು ಕೂಡ ಆ ಕಾರು ಇನ್ನೊಂದು ಕಾರ್ನ ಹುಡ್ಸಕ್ ಆಗಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀನ್ ಎಂತ ದೊಡ್ಡ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಮಾಡಿದ್ರು, ಆ ಕಂಪ್ಯೂಟರ್ ಒಳಗೆ ಇನ್ನೊಂದು ಕಂಪ್ಯೂಟರ್ ಬರಲ್ಲ, ಒಂದು ಫೋನ್ ಒಳಗೆ ಇನ್ನೊಂದು ಫೋನ್ ಬರಲ್ಲ. ಅಂದ್ರೆ ನಿನ್ನ ದೇಹದೊಳಗೆ ಇನ್ನ 10 ಅಲ್ಲ 20 ದೇಹಗಳನ್ನ ಹುಟ್ಸೋವಷ್ಟು ಮೆಕ್ಯಾನಿಸಮ್ ನಿನ್ ಬಾಡಿಲಿದೆ ಅಂತಂದಾಗ, ಆ ಮೆಕ್ಯಾನಿಸಮ್ ಕೇರ್, ಆ ಮೆಕ್ಯಾನಿಸಮ್ದು ಪೋಷಕಾಂಶಗಳು
ಆ ಮೆಕ್ಯಾನಿಸಮ್ನ ನೀನ್ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೋಬಹುದು. 20 ಜನ ಮಕ್ಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಅಷ್ಟು ಮಕ್ಕಳಾಗೋಷ್ಟು ನಿನ್ನ ಹತ್ರ ಒಂದು ಮೆಕ್ಯಾನಿಸಮ್ ಇದೆ, ಒಂದು ಹೆಣ್ಮಕ್ಳ ಹತ್ರ ಮೆಕ್ಯಾನಿಸಮ್ ಇದೆ. ಇದು ಹುಡುಗಾಟನ ಒಂದ್ಸರಿ ಕೇಳ್ಬಿಟ್ರೆ ವಿ ಫೆಲ್ಟ್ ವಂಡರ್. ಇವತ್ತು ನಮ್ಮ ತಾತನ ಹೆಸರು ಚನ್ವೀರಯ್ಯ, ನಮ್ಮ ಅಜ್ಜಿ ಹೆಸರು ಗಂಗಮ್ಮ. ಈ ಚನ್ವೀರಯ್ಯ ಗಂಗಮ್ಮ ಸೇರ್ಕೊಂಡು ನಮ್ಮ ಫ್ಯಾಮಿಲಿ ಸ್ಟಾರ್ಟ್ ಆಯ್ತು. ಇವತ್ತು ಅವರಿಗೆ 2 ಗಂಡು ಮಕ್ಳು 2 ಹೆಣ್ಮಕ್ಳು. ಎಂಟರ್ ನಮ್ಮ ಫ್ಯಾಮಿಲಿ ಒಂದು 60-70 ಜನ ಇದೀವಿ. ಒಂದು ಸಣ್ಣ ಕಾರ್ಯಕ್ರಮ ಅಂತ ಕರೆದ್ರು. ಈ 60-70 ಜನ ಏನಾಗಿದ್ದೀವಿ, ನಾವು ಅವರಿಂದ ಬಂದಿದ್ದೀವಿ, ಅವರಿಬ್ಬರಿಂದ. ಯೋಚನೆ ಮಾಡ್ರಿ, ಇವತ್ತು ಎಂತ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ. ವಿ ಆರ್ ವೆರಿ ಹೆಲ್ದಿ. ನಾವು ತುಂಬಾ ಅಲ್ಪ ಸ್ವಲ್ಪ ಬುದ್ಧಿವಂತರಿದ್ದೀವಿ, ಸ್ವಲ್ಪ ಏನೇನೋ ಮಾಡ್ತಿದೀವಿ, ಶಕ್ತಿವಂತರಿದ್ದೀವಿ. ಯಾರಿಂದ ಬಂದ್ವಿ ನಾವಿದು? ಎಲ್ಲಿಂದ ಬಂತಿದ್ದು? ಹಿಂಗ್ ಬಂತು? ಇದು ಕರೆಕ್ಟಾ ನಿಮ್ ತಲೆಗೆ ಹೋಗ್ಬಿಟ್ರೆ ಈ ಮೊದಲು ಬೀದಿ ಸೈಡ್ ಈ ಗಲೀಜು ತಿನ್ನೋದನ್ನ ನಾವು ಮೊದಲು ಸ್ಟಾಪ್ ಮಾಡ್ತೀವಿ. ಅದು ನಿಮಗೆ ಅರಿವಾದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವುದು ನಮ್ಮನ್ನ ಕಿತ್ತು ತಿಂತಾ ಇದೆ. ಹಿಂಗ್ ಬಂದ್ರೆ ಬ್ಯೂಟಿ ಪ್ರಾಡಕ್ಟ್ಸ್. ನಾವ್ ಯಾಕೆ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ತುಂಬಾ ಒಂದು ಬ್ಯಾಡ್ ಒಪಿನಿಯನ್ ಇದೆ ನನಗೆ ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ಅಂತಂದ್ರೆ, ಸ್ನೇಹಿತರೆ, ನಾನು ಎಷ್ಟೋ ಸರಿ ಹಿಂದೆನೂ ಹೇಳಿದ್ದೆ, ಇನ್ಕ್ಲೂಡಿಂಗ್ ನಮ್ಮ ಮನೆಯವ್ರಿಗೂ ನಾನು ಅದನ್ನ ಹೇಳ್ತಾ ಇರ್ತೀನಿ. ನಾರ್ಮಲ್ ಬ್ಯೂಟಿ ಮೋರ್ ದ್ಯಾನ್ ಎನಫ್. ಡೋಂಟ್ ಮೇಕ್ ಇಟ್ ಅದನ್ನ ಸಫಿಸ್ಟಿಕೇಟೆಡ್ ಮಾಡಬೇಡಿ, ತುಂಬಾ ಮೇಕಪ್ ಹಾಕೊಂಡು. ಯಾಕೆ ಅಂದ್ರೆ ನಾನು ಎಷ್ಟೋ ಸರಿ ನೋಡಿದ್ದೀನಿ, ಅವರು ಮದ್ವೆಗೆ ಹೋಗೋ ಟೈಮಲ್ಲಿ ಯಾವ ವೆರಿ ಹೈಲಿ ಆಗಿ ರೆಡಿ ಆಗ್ತಾರೆ, ತುಂಬಾ ಏನೇನೋ ಹಾಕತಾರೆ, ಸೂಟ್ ಕೇಸ್ ತರ ಇರುತ್ತೆ. ಅದ್ ನೋಡ್ಬಿಟ್ರೆ ನಮ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಟೂಲ್ಸ್ ಸ್ಪ್ಯಾನರು ಇರಲ್ಲ ನಮ್ಮ ಹತ್ರ, ಅಷ್ಟೊಂದು ಟೂಲ್ಸ್ ದೇ ವಿಲ್ ಕೆಪ್ಟ್ ಫಾರ್ ಬ್ಯೂಟಿ. ಯು ವಿಲ್ ಸರ್ಪ್ರೈಸ್ಡ್. ನಾವಂತದ್ ನೋಡು ಇಲ್ಲ. ನಾನು ಜನರಲಿ ಯಾಕೆ ಕ್ರೀಮು ಹಚ್ಚಲ್ಲ, ಬಿಸಿಲು ಜಾಸ್ತಿ ಇರುತ್ತೆ, ಸನ್ಸ್ಕ್ರೀಮ್ ಹಾಕೊಂಡು ಹೋಗ್ತೀವಿ. ಬಿಟ್ರೆ ಅದ್ರ ಸೆನ್ಸು ಇಲ್ಲ ನಮ್ಗೆ, ಈ ತರ ಇರುತ್ತಾ, ಹಿಂಗಿರುತ್ತಾ. ಅದನ್ನ ತಾಂಡು ಬ್ಯೂಟಿ ಪಾರ್ಲರ್ ಆಂಟಿಯರು ಬರ್ತಾರೆ, ಅವ್ರನ್ನ ನೋಡ್ಬೇಕು. ಅವ್ರು ಹೆಂಗೆ ಅಂದ್ರೆ ಸೂಟ್ ಕೇಸ್, ಆ ಸೂಟ್ ಕೇಸ್ ಒಳಗೆ ಏನೇನ್ ತತ್ತಾರೋ ಏನು, ಇವ್ರನ್ನೊಂದು ರೇಂಜಿಗೆ ಬಣ್ಣ ಬಳದ್ರ ಆ ಬಣ್ಣ ಕೆಮಿಕಲ್ ಇದೆಯೋ ಇಲ್ವೋ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. 1 ಗಂಟೆ 2 ಗಂಟೆ ನಗನಗತ 4 ಫೋಟೋ ತೆಗಿಸ್ಕೊಂಡು 4-5 ಮೂಲೆಯಲ್ಲಿ ಸೆಲ್ಫಿ ಹೊಡ್ಕೊಂಡು ಜಗನೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಅದನ್ನೆಲ್ಲ ನೋಡಿ ಜನ ಆಹಾ ಯಾದ್ ಲೋಕದ ಸುಂದರಿ ಅವ, ಸಿನಿಮಾ ತಾರೆಯರು ಹಚ್ಕೊಂತಾರೆ, ಅವರು ಒಳ್ಳೊಳ್ಳೆವನ್ನ ಹಚ್ಚಿ ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಅವ್ರ ಸ್ಕಿನ್ ಬಹಳ ದಿನ ಚೆನ್ನಾಗಿರ್ಬೇಕು. ಅವರು ಬಣ್ಣ ಹಚ್ಕೊಂಡಿದ್ಕೆ ಅವ್ರಿಗೆ 2 ಕೋಟಿ 3 ಕೋಟಿ 4 ಕೋಟಿ 5 ಕೋಟಿ ದುಡ್ಡು ಬರುತ್ತೆ. ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ಅವರೇ 100 ಕೋಟಿ ಇದ್ದಾರೆ, ಯಾಕೆ ಬಣ್ಣ ಹಚ್ತಾರೆ. ತಾಯಂದ್ರ ನಿಮಗ್ ಬಣ್ಣ ಹಚ್ಕೊಂಡಿದ್ಕೆ ಏನ್ ಸಿಕ್ತು ಅಂತ ನಮಿಗೂ ಇನ್ನೂ ಅರ್ಥ ಇಲ್ಲ, ಆದ್ರೂ ಹಚ್ಕೋತಾರೆ. ನಾವು ಮಾತಾಡಂಗಿಲ್ಲ. 2 hours ಆಗತ್ತೆ ಸ್ಟಾರ್ಟ್. ಏನು ಸುಸ್ತು, ಅಲ್ಲಲ್ಲೇ ನುಲ್ತ್ಕೊಳೋದು, ಅಲ್ಲಲ್ಲೇ ಸಂಕಟ್ಕೊಳೋದು, ಅಲ್ಲಲ್ಲೇ ಹಿಂಸೆ ಅನ್ಭವಿಸೋದು. ಊಟ ತಿನ್ನಕ್ ಹೋದ್ರೆ 1/4 ಭಾಗ ಊಟನೂ ಅವ್ರಿಗೆ ಸೇರಲ್ಲ. ಯಾಕೆ ಸೇರ್ತಿರಲ್ಲ ಅಂದ್ರೆ ಆ ಕೆಮಿಕಲ್ ಅಬ್ಸರ್ಪ್ಷನ್ ಎಷ್ಟು ಜಲ್ದಿ ನಿಮ್ಮ ಬ್ಲಡ್ಗೆ ಸೇರಿರುತ್ತೆ ಅಂತಂದ್ರೆ ವಿತಿನ್ ನಾಟ್ ಮೋರ್ ದ್ಯಾನ್ 20 to 25 minutes ಅದು ನಿಮ್ ಬ್ಲಡ್ ಮಿಕ್ಸ್ ಆಗೋಗಿರುತ್ತದೆ. ನೀವೇನ್ ಮುಖಕ್ಕೆ ಅಪ್ಲೈ ಮಾಡಿರ್ತೀರ, ನಿರಂತರವಾಗಿ ಮಾಡ್ತಿರೋರು ಬೇರೆ, ನಿರಂತರವಾಗಿ ಆಗ್ತಿರೋ ಶೋಷಣೆ ಬೇರೆ. ಲಾಸ್ಟ್ ಅಲ್ಲಿ ಸಂಜೆ ಬಂದ್ರೆ ದಬಕ್ ಅಂತ ಬಿತ್ಕೋತಾರೆ ಮನೆಯಲ್ಲಿ. 2 ದಿನ ಎದಳಲ್ಲ. ಅಲ್ಲಿ ಕಸ ಹೊಡೆದವನು, ಅಡಿಗೆ ಮಾಡಿಸ್ತವನು, ಇಡೀ ಬಂದರ್ನೆಲ್ಲ ಮಾತಾಡಿಸ್ತವನು, ಗಂಡಸು ಸುಮ್ಮನೆ ಓಡಾಡ್ತಿರ್ತಾನೆ. ಹೆಣ್ಣು ಮಕ್ಳು ನಾನ್ ಮದುವೆಗೆ ಹೋಗ್ ಬಂದೆ 2 ದಿನ ನಾನೀಗ ಫುಲ್ ಪಂಚರ ಇದ್ದೀನಿ. ಎಲ್ ಪಂಚರ್ ಆತು, ಯಾಕೆ ಪಂಚರ್ ಆತು? ಏನ್ ಹಿಂದಿನ ಕಾಲದಂಗೆ ಏನಾರು ಬಾವಿಲ್ ನೀರ್ ಸೇದಿ ಬಂದರ್ಗೆಲ್ಲ ಕೈಲಿ ಹಪ್ಳ ಹರಿದು ಉಪ್ಪಿನಕಾಯಿ ಹಾಕಿ ಪಾಯಸ ಮಾಡಿ ಬಂದರ್ಗೆಲ್ಲ ಏನಾರು ಊಟಕ್ಕಿಟ್ರ? ಏನೂ ಇಲ್ಲ. ಆ ಸುಸ್ತಿ ಯಾವ್ದ್ರಿಂದ ಆಗ್ತಾ ಇದೀನಿ ಅನ್ನೋದೊಂದು ಸಿಂಪಲ್ ಆಗಿ ನೀವು ಯೋಚನೆ ಮಾಡಿದ್ರು ಸಾಕು. ಈ ಬ್ಯೂಟಿ ಪ್ರಾಡಕ್ಟ್ ನ ಕರಾಳ ಅಧ್ಯಾಯಗಳು ಶುರುವಾಗುತ್ತೆ. ಯಾಕೆ ಅಂತಂದ್ರೆ ತುಂಬಾ ಕಡಿಮೆ ರೇಟಲ್ಲಿ ಹೈಯೆಸ್ಟ್ ಮಾರ್ಜಿನ್ ಇರೋ ಪ್ರಾಡಕ್ಟ್ ಯಾವುದು ಅಂದ್ರೆ ಅದು. ನೆಕ್ಸ್ಟ್ ಬರೋಣ ಕೆಮಿಕಲ್ ಪ್ರಾಡಕ್ಟ್ಸ್ ಮನೇಲಿ ಬಳಸೋದು. ಇದ್ರ ಬಳಕೆ ಅಂತೂ ಅಬ್ಬಬ್ಬಬ್ಬಬ್ಬಬ್ಬ ಅದನ್ನ ಯಾವ ಲೆಕ್ಕಕ್ಕೆ
ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿದೆ ಅಂತಂದ್ರೆ ನೀವು ಮನೇಲಿ ಬೆಳಗೋ ಊದ್ಗಡ್ಡಿಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಊದ್ಗಡ್ಡಿ ದೇವ್ರಿಗೆ ನೀವು ಬೆಳಗ್ತಿದ್ದೀರಾ ಅಂತಂದ್ರೆ ದೇವರು ನಿಮ್ಮನ್ನು ಕೇಳಿಲ್ಲ ಊದ್ಗಡ್ಡಿ ಬೆಳಗು ಅಂತ. ಮೊದಲು ಊದ್ಗಡ್ಡಿ ಸೈಡ್ ಎಫೆಕ್ಟ್ಸ್ ಆಫ್ ಊದ್ಬತ್ತಿನ ಅಗರಬತ್ತಿನ ಒಂದು ಗೂಗಲ್ ಮಾಡಿ ನೋಡಿ ಸಾಕು. 8-10 ಸಿಗರೇಟ್ ಸೇದೋದು ಒಂದೇ, ಒಂದು ಊದ್ಬತ್ತಿ ಬೆಳಗೋದು ಒಂದೇ. ಫಸ್ಟ್ ನೀವ್ ಅಂದ್ಕತ್ತೀರಾ ನಾರಾಯಣ ಹರಿ ನಮೋ ನಮಃ ನಮೋ ನಮಃ ಅಂತ ನೀವು ಮಾಡ್ತೀರಾ. ವಿ ಆರ್ ಟ್ರೈಯಿಂಗ್. ನಮ್ ಗೋಶಾಲೆ ಸ್ಟಾರ್ಟ್ ಆದ್ಮೇಲೆ ಸಗಣಿಯಿಂದ ಮಾಡಿರೋ ಸಾಂಬ್ರಾಣಿಗಳನ್ನ ಕೊಡಬೇಕು. ಅಂದ್ರೆ ಅದನ್ನ ಹಚ್ಚಿ ದೇವರಿಗೆ ನಿಜವಾದ ಆ ಕೆಮಿಕಲ್ ಅನ್ನ ದೇವ್ರ ಮುಂದಿಟ್ರೆ ದೇವ್ರೇನಾರ ಎದ್ದು ಬಂದು ರಪ್ಪನ್ ಮಕ್ಕೊಡಿಯುತ್ತಪ್ಪ. ಫಸ್ಟ್ ನಾನು ಹೇಳ್ತಾ ಇರ್ತೀನಿ ಎಷ್ಟೋ ಜನಕ್ಕೆ, ಯಾಕೆ ವಿಷನೂ ಒಂದೇ, ಆ ಊದ್ಬತ್ತಿನೂ ಒಂದೇ, ಅಷ್ಟು ಹಾನಿಕಾರಕ. ಲೆಡ್ಡಿಂದ ಹಿಡಿದು ಎಂತ ವರ್ಸ್ಟ್ ಕೆಮಿಕಲ್ಗಳು ಅದರಲ್ಲಿ ಇರ್ತವೆ ಅಂತ ಅಂದ್ರೆ ಅದು ಲೀಸ್ಟ್ ಮಾಡ್ಕೊಂಡಿದ್ದೆ ನಾನು. ಸರಿ, ಈ ಮೀಟಿಂಗ್ ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ಬಿಡುತ್ತೆ, ನಾನು ಒಂದೊಂದನ್ನು ನಿಮಗೆ ಹೇಳ್ತಾ ಹೋದ್ರೆ ಜಸ್ಟ್ ಯು ನೋಟಿಸ್. ಅಗರಬತ್ತಿಯಿಂದ ಸ್ಟಾರ್ಟ್ ಇರೋದು, ದೇವರಿಗೆ ಮುಗಿತಾರೆ, ಅವಾಗ್ಲೇ ಅದನ್ನ ಹೇಳ್ಕೊಂಡಿರ್ತಾರೆ. ಅಲ್ಲಿಂದ ಡೈರೆಕ್ಟ್ ಆಗಿ ಟಾಕ್ಸಿಕ್ಸ್ ಹೋಯ್ತು, ಹಾರಿಬಲ್ ಟಾಕ್ಸಿಕ್ಸ್ ಹೋಯ್ತು. ಹೋಗ್ತಾರೆ, ನೆಲ ಒರೆಸ್ತಾರೆ, ನೆಲ ಒರೆಸಕ್ಕೆ ಪಿನಾಯಿಲ್ ಇನ್ನೊಂದು ಹಾಕ್ತಾರೆ, ಅಲ್ಲಿಂದ ಕೆಮಿಕಲ್ಸ್ ಹೋಯ್ತು. ಬಟ್ಟೆ ವಾಶ್ ಮಾಡ್ತಾರೆ, ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ಈ ಕೆಮಿಕಲ್ಸ್ಗಳು ಬಟ್ಟೆಗೆ ಹೋಗಿ ಸೇರ್ಕತಾವಲ್ಲ, ಅವೆಲ್ಲ ಹೈ pH ಅಲ್ಲಿ ಆಗಿರೋ ಕೆಮಿಕಲ್ಸ್ಗಳು ಲೋ pH ಅಂದ್ರೆ ಸ್ವೀಟ್ ವಾಟರ್ ಅಲ್ಲಿ ಅಷ್ಟು ಈಸಿಯಾಗಿ ಓಪನ್ ಆಗಲ್ಲ, ಕ್ಲೋಸ್ ಆಗಲ್ಲ, ಬಟ್ಟೆಲೆ ಉಳ್ಕೋತವೆ. ಒಂದೆರಡು ಸಲ ತಿಳ್ದಾಗ ಅದ್ರಲ್ಲಿ ನೊರೆ ಹಂಗೆ ಬರ್ತಿರುತ್ತೆ, ನಾವು ಇರ್ಲಿ ಅಂತ ಅತ್ಲ ಒಣ ಹಾಕ್ತಿವಿ. ಸೊ ಈಸಿಯಾಗಿ ಬಟ್ಟೆ ಒಣಗುತ್ತೆ. ನೀವು ಅದನ್ನ ಐರನ್ ಮಾಡ್ಕೋತೀರಾ, ಹಾಕೋತೀರಾ, ಆಚೆಗೀಚೆ ಓಡಾಡಿದಾಗ ಸ್ವೆಟ್ ಆಗ್ತೀರಾ. ಸ್ವೆಟ್ದ pH ಏನಿದೆ, ಬೆವರಿಂದು pH ಏನಿದೆ, ಅದು ನಿಮ್ಮ ಆ ಸೋಪು ಗೀಪು ಡಿಟರ್ಜೆಂಟ್ ಪೌಡರ್ ಇದೆಯಲ್ಲ pH ಹತ್ತತ್ರಕ್ಕೆ ಬರ್ತಾ ಇರ್ತಾವ. ಸೊ ಈಸಿಯಾಗಿ ಆ ಕೆಮಿಕಲ್ ಬೆವ್ರ ಜೊತೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ತದನಂತರದಲ್ಲಿ ನಾವ್ ಯಾವ್ದೋ ಫ್ಯಾನ್ ಕೆಳಗೋ AC ಕೆಳಗೋ ಹೋಗಿ ಆರಿಸ್ಕೊಂಡು AC ಹತ್ರ ನಾವ್ ಹಿಂಗ್ ಕುತ್ಕೋತಿದ್ದಂಗೆನೆ ಆ ಬೆವರು ವಾಪಸ್ ಹೋಗೋ ಟೈಮಲ್ಲಿ ಪೂರ್ತಿ ಈ ಕೆಮಿಕಲ್ಸ್ ನ ಒಳಗ್ ತಗೊಂಡೋಗಿ ನಮ್ಮ ದೇಹದೊಳಗೆ ನಿಮಗನ್ಸುತ್ತೆ ಈ ಡಿಟರ್ಜೆಂಟ್, ಈ ಕೆಮಿಕಲ್ಸ್ ನನ್ನ ದೇಹಕ್ಕೆ ಪ್ರವೇಶ ಆಗಲ್ಲ ಅಂತ ನಾನು ಅನ್ಕೊಂಡಿರ್ತೀನಿ. ಆದ್ರೆ ಇಕಾಲಜಿ ಪಿರಮಿಡ್ ಅಂತ ಒಂದು ಪಿರಮಿಡ್ ಇದೆ. ಆ ಪಿರಮಿಡ್ ಅಲ್ಲಿ ನೀನ್ ಏನ್ ಹೆಸರು ನಿನ್ ದೇಹಕ್ಕೆ ಹೋಗುತ್ತೆ. ಇಟ್ಸ್ ವೆರಿ ಸಿಂಪಲ್, ಇಸ್ ಎ ಫಿಕ್ಸ್, ಇಸ್ ಫೈನಲ್. ಯಾಕೆ ಅಂತಂದ್ರೆ ಅಮೆರಿಕ ಏನ್ ಮಾಡ್ತು, ಈ ಮಲೇರಿಯಾದ್ದು ಕಾಟ ಜಾಸ್ತಿ ಆಗ್ಬಿಡ್ತು ಅಮೆರಿಕದಲ್ಲಿ. ಅವರು ಡಿಸೈಡ್ ಮಾಡಿದ್ರು ಯಾವ್ದ್ರಿಂದ ಮಲೇರಿಯಾ ಬರುತ್ತೆ, ಸೊಳ್ಳೆಯಿಂದ. ಈ ಸೊಳ್ಳೆನೆ ಇಲ್ದಂಗ್ ಮಾಡ್ಬಿಟ್ರೆ, ಅದನ್ನ ತೆಗೆದ್ಬಿಟ್ರೆ ಸಂತಾನನ. ಎಸ್, ಈಸ್ ಡಿಸೈಡೆಡ್, ಈಸ್ ಇನ್ವೆಂಟೆಡ್ ಡಿಟಿಟಿ ಅಂತಕ್ಕಂಥ ಒಂದು ಕೆಮಿಕಲ್ ನ ಇನ್ವೆಂಟ್ ಮಾಡಿದ್ರು. ಇನ್ವೆಂಟ್ ಮಾಡ್ಬಿಟ್ಟು ಈ ಸ್ಟಾರ್ಟೆಡ್ ಟು ಸ್ಪ್ರೇ ಎವ್ರಿವೇರ್. ಎಲ್ಲೆಲ್ಲ ಬರುತ್ತೆ ಅದಕ್ಕೂ ಸ್ಪ್ರೇ ಮಾಡಿದ್ರು. ವೆರಿ ಗುಡ್. ಅಂಡ್ ಸೊಳ್ಳೆ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. ಯಾಕೆ ಅಂತಂದ್ರೆ ಅದು ಚರಂಡಿಲಿ ಇರುತ್ತೆ, ಒಂದ್ ಸಣ್ಣ ಪೈಪ್ ಲೈಟ್ ಸಂಧಿ ಇರೋ ತೂತದಲ್ಲಿ ಹೋಗಿ ಅದು ಅಲ್ಲಿ ಉಳ್ಕೊಳುತ್ತೆ. ಅಂಡ್ ಒನ್ ಟೈಮ್ ಮರಿ ಮಾಡಿದ್ರೆ 3000 to 4000 ಮರಿ ಮಾಡುತ್ತೆ. ನಾವು ಮನುಷ್ಯರು ಅಷ್ಟೊಂದು ಮಾಡಕ್ಕಾಗಲ್ಲ. ಸೊ ಇಲ್ಲಿ ನಾವು ಕಂಪೇರಿಟಿವ್ ಮಾಡಿದ್ರೆ ಮನುಷ್ಯನ್ಗಿಂತ ಯಾವ್ದು ಸ್ಟ್ರಾಂಗ್ ಅಂತಂದ್ರೆ ಹಲವಾರು ವಿಚಾರದಲ್ಲಿ, ನಾಟ್ ಇನ್ ದ ಸೈಜ್, ನಾಟ್ ಇನ್ ದ ಇದು, ಬಟ್ ಬೇರೆ ವಿಚಾರದಲ್ಲಿ ಅದರ ಫ್ಲೆಕ್ಸಿಬಿಲಿಟಿ, ಅದು ಉಳ್ಕೊಳೋ ಅಂತದ್ದು, ಅದು ಸಸ್ಟೈನ್ ಆಗಕ್ ಅದು ಮಾಡೋ ರೀತಿ, ಅದು ಉಳಿಯೋ ಜಾಗ ಮನುಷ್ಯನಿಗಿಂತ 1000 ಪಟ್ಟು ಪವರ್ಫುಲ್ ಸೊಳ್ಳೆ. ಅಂತ ಸೊಳ್ಳೆ ಸಾಯಿಸ್ತೀನಿ ಅಂತ ಅಮೆರಿಕ ಹೋಯ್ತು. ಈಗ ಅವ್ರೇನೀಗ ಭ್ರಮೆನಲ್ಲಿ ಈಗ ನಾವು ಇರಾನ್ ಹಾಳು ಮಾಡ್ತೀವಿ ಅಂತ ಹೋಗ್ತಾ ಇದಾರಲ್ಲ, ಅದೇ ಭ್ರಮೆನಲ್ಲೇ ಸೊಳ್ಳೆನೂ ಸಾಯ್ಸಕ್ ಹೋಗಿದ್ರು. ಯಾವ್ದನ್ನ ಯಾರು ಸಾಯ್ಸಕ್ ಆಗಲ್ಲ, ಯಾರನ್ನ ಯಾರು ಡಿಸ್ಟ್ರಾಯ್ ಮಾಡಕ್ಕೂ ಆಗಲ್ಲ. ಎಲ್ಲರೂ ಅವ್ರವ್ರ ಲೆಕ್ಕದಲ್ಲಿ ಅವ್ರು ಪವರ್ಫುಲ್ ಆಗಿ ಇರ್ತಾರೆ. ಲಾಸ್ಟಿಗೆ ಸೊಳ್ಳೆಗಳು ಬಂದಾಗ ಒಂದಷ್ಟು ದಿನ ಕಂಟ್ರೋಲ್ ಆಯ್ತು, ಮತ್ತದು ಬಂದಾದ್ಮೇಲೆ ಮತ್ತೆ ಇನ್ನೊಂದು 2ನೇ ರೌಂಡ್ ಸ್ಪ್ರೇ ಮಾಡಕ್ ಹೋದ್ರು, ಮತ್ ಕಂಟ್ರೋಲ್ ಆಯ್ತು, ಬಂತು. ಮತ್ 3ನೇ ರೌಂಡ್ ಹೊಡೆದ್ಬಿಟ್ರೆ ಅವು ನಾಶ ಆಗ್ತವೆ ಅಂದ್ರು. ಬದ್ಲಿಗೆ ನಾಶ ಆಗ್ಲಿಲ್ಲ, ಡಿಟಿಟಿ ಮೇಲೆ ಹರಡಕ್ ಸ್ಟಾರ್ಟ್ ಆದವು. ಯಾಕೆಂದ್ರೆ ಇವ್ರು ಡಿಟಿಟಿ ಹೊಡೆದು ಅದರ ಜೀನ್ಸ್ ಅಲ್ಲೇ ರೆಸಿಸ್ಟೆನ್ಸ್ ಬಂದು ಅವು ಪವರ್ಫುಲ್ ಸೊಳ್ಳೆಯಾಗಿ ಮಾರ್ಪಾಡಾದ್ರು. ಆ ಪವರ್ಫುಲ್ ಸೊಳ್ಳೆಗಳನ್ನ ಅವಾಗ ಅಮೆರಿಕಕ್ಕೆ ಅರ್ಥ ಆಯ್ತು, ವಿ ಡನ್ ದ ಮಿಸ್ಟೇಕ್ ಅಲ್ಲ, ವಾತಾವರಣಕ್ಕೆ ಡಿಟಿಟಿ ಸೇರ್ಸಿದ್ರಿಂದ ಮಳೆ ಬಂತು. ಮಳೆ ಬಂದ್ಮೇಲೆ ಈಸಿಯಾಗಿ ಆ ನೀರು ಕೊಚ್ಕೊಂಡು ನದಿಗಳಿಗೆ, ಸಮುದ್ರಗಳಿಗೆ ಎಲ್ಲ ಕಡೆ ಹೋಯ್ತು. ಅಲ್ಲಿ ಹೋದಾಗ ಅದು ಮೀನು ತಿಂದಾಗ ಮೀನಿನ ಹೊಟ್ಟೆನಲ್ಲಿ
DTT ಮಣ್ಣಲ್ಲೂ ಕರಗಲ್ಲ, ನೀರಲ್ಲೂ ಕರಗಲ್ಲ, ಎಲ್ಲೂ ಕರಗಲ್ಲ. ಮೀನಿನ ಹೊಟ್ಟೆಗೆ ಹೋಯ್ತು. ಮೀನ್ ತಗೊಬಂದ್ ಇವನ್ ತಿಂದ, ಇವನ್ ಹೊಟ್ಟೆಗೆ ಹೋಯ್ತು. ಇವನಿಗೆ ಕ್ಯಾನ್ಸರ್ ಆಯ್ತು, ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಯ್ತು. ಅಂದ್ರೆ ಈ ಇಕಾಲಜಿ ಏನಿದೆ, ಯಾಕೆ ನಾವು ಸ್ವದೇಶಿ ದಿಶಾದವರು ಒಂದು ಶಾಂಪೂ ಮಾಡ್ಬೇಕಾದ್ರೆ, ಒಂದು ಸೋಪ್ ಮಾಡ್ಬೇಕಾದ್ರೆ, ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ನ ಮಾಡ್ಬೇಕಾದ್ರೆ ಇಷ್ಟು ಕೇರ್ ಏನಕ್ ಮಾಡ್ತೀವಿ ಅಂತಂದ್ರೆ, ಈ ಪಂಚಭೂತಗಳನ್ನ ಮಲಿನ ಮಾಡಬಾರ್ದು. ಯಾಕೆಂದ್ರೆ ನೀವ್ ಎಲ್ಲಿಗೆ ಹಾಕಿದ್ರೆ ಅದ್ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಅದನ್ನ ತಪ್ಪಿಸ್ಕೊಳಕ್ ನಾವ್ ಯಾರು ಸಾಧ್ಯರೇ ಇಲ್ಲ. ಯಾಕೆಂದ್ರೆ ಅದು ಫಿಕ್ಸ್. ಯಾಕೆಂದ್ರೆ ಇದೊಂಥರ ಆಕಾಶಕ್ಕೆ ಎಸ್ತಿ ಕೆಳಗ್ ಬರುತ್ತಲ್ಲ, ಅದೇ ತರ ಇರ್ತಕ್ಕಂತ ಒಂದು ವ್ಯತ್ಯಾಸ. ಸೊ ಇಷ್ಟು ಈ ಹಾನಿಕಾರಕ ರಾಸಾಯನಿಕಗಳು ನಮ್ಮ ದಿನನಿತ್ಯದಲ್ಲಿ ನಮಗೆ ಗೊತ್ತಿಲ್ದಂಗೆ ನಮ್ಮ ಸೂಕ್ಷ್ಮ ದೇಹದ ಹೆಣ್ಣು ಮಕ್ಕಳನ್ನ ಕಾಡಕ್ ಸ್ಟಾರ್ಟ್ ಆಗ್ತವೆ. ಇನ್ನೊಂದು, ಸೊಳ್ಳೆಗಳು ಜಾಸ್ತಿ. ನಮ್ಮ ತಾಯಂದ್ರೆ ಏನ್ ಮಾಡ್ತಾರೆ, ಸೊಳ್ಳೆ ಪರದೆಗಳು ಹಾಕೋಣ. ಎಷ್ಟು ನೀವು ನ್ಯಾಚುರಲ್ ಆಗಿರಕ್ಕೆ ಟ್ರೈ ಮಾಡ್ತೀರಾ. ಇಷ್ಟು ದೊಡ್ಡ ಮನೆ ಸ್ನೇಹಿತರೆ, ನಮ್ಮ ಮನೆಗ್ ಬಂದಾಗ ಕೆಲವರು ಸೊಳ್ಳೆಗಳು ನೋಡಿ, ಏನ್ ಇಷ್ಟೊಂದು ಸೊಳ್ಳೆ. ನಾವೇನ್ ಮಾಡ್ತೀವಿ, ಸಂಜೆ 2 ಬ್ಯಾಟ್ ಇಟ್ಟಿದೀವಿ. ವಿ ಎಂಜಾಯ್ ಟು ಕಿಲ್ ದ ಮಸ್ಕಿಟೋಸ್ ಇನ್ ದಟ್ ಬ್ಯಾಟ್. ನಮ್ಗೆ ಒಂಥರ ಟೆನ್ನಿಸ್ ಆಡ್ದಂಗಿರುತ್ತೆ, ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ನನ್ಗೂ ನನ್ನ ಮಗಳಿಗೂ ಅದು ಮೋಸ್ಟ್ ಎಂಟರ್ಟೈನಿಂಗ್ ವರ್ಕ್. ಅದು ಸೊಳ್ಳೆ ಹೊಡಿತೀವಿ ಇಬ್ರು. ಓಕೆ, ಸೊ ಈಸಿ ಏನು, ಈ ಒಂದು ಫಿಸಿಕಲ್ ಎಕ್ಸರ್ಸೈಸ್ ತಪ್ಪಿಸ್ಕೊಳಕ್ ಈಸಿ ಏನು, ಸೊಳ್ಳೆ ಮ್ಯಾಟ್ ಹಾಕೋದು. ಸೊಳ್ಳೆ ಮ್ಯಾಟ್ ಹಾಕ್ತಿದ್ದಂಗೆ ಈ ಏನ್ ಸೊಳ್ಳೆ ಈ ಬತ್ತಿಗಳಿದಾವೆ, ಈ ಲಿಕ್ವಿಡೇಟರ್ಸ್ ನೀವು ಹಾಕೋತೀರಿ, ಅದು ಬ್ರೈನೋಸೈಟಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಇಂದ ಆಗಿದೆ. ಅಂದ್ರೆ ಸೊಳ್ಳೆಯ ಬ್ರೈನ್ ಅನ್ನ ನಿಷ್ಕ್ರಿಯಗೊಳಿಸಿ ಆ ಸೊಳ್ಳೆಯನ್ನ ಸಾಯಿಸ್ತಕ್ಕಂತ ಅಥವಾ ಅದನ್ನ ಹಾಳು ಮಾಡ್ತಕ್ಕಂತ, ಅದರ ಮೂಡ್ ಆಫ್ ಮಾಡಿ ಗೋಡೆ ಮೇಲೆ ಸುಮ್ಮನೆ ಕುತ್ಕಂತಕ್ಕಂತಹ ಕೆಲಸ ಮಾಡೋ ಈ ಬ್ರೈನೋಸೈಟಿನ್. ಸೊಳ್ಳೆಯ ಪುಟಾಣಿ ಬ್ರೈನಿಗೆ ಅದೆಷ್ಟು ಹಾನಿ ಆಗುತ್ತೋ ಮನುಷ್ಯರ ಬ್ರೈನಿಗೂ ಕೂಡ ಅದು ನಿಮ್ಮ ಬ್ರೈನ್ ನಿಧಾನಕ್ಕೆ ಸಾಯಿಸುತ್ತೆ. ಹಂಗಾಗಿ ಯಾರ್ಯಾರ ಮನೇಲಿ ಸೊಳ್ಳೆ ಬತ್ತಿ ಜಾಸ್ತಿ ಬಳಸ್ತಿರ್ತಾರೋ ತುಂಬಾ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ, ತುಂಬಾ ಇರಿಟೇಟ್ ಆಗ್ತಿರ್ತಾರೆ, ಸಣ್ಣ ಸಣ್ಣದಕ್ಕೂ ಟೆಂಪ್ಟ್ ಆಗ್ತಿರ್ತಾರೆ. ಅವಾಗ ಅವರು ಜ್ಯೋತಿಷ್ಯದವ್ರ ಹತ್ರಕ್ಕೆ ಹೋಗ್ತಾರೆ. ಏನಂತ, ಓ ಗುರುಗಳೇ, ನನ್ ಗಂಡ ಸಂಜೆ ಆಗ್ತಿದ್ದಂಗೆ ಒಂಥರ ಆಡ್ತಾನೆ, ಬೆಳಿಗ್ಗೆ ಚೆನ್ನಾಗಿರ್ತಾನೆ. ತಾಯಿ, ಮೊದ್ಲು ನಿಮ್ ಮನೇಲಿರೋ ಸೊಳ್ಳೆ ಮ್ಯಾಟ್ ಆಫ್ ಮಾಡ್. ಗುರುಗಳ ತಕ್ಕ ಯಾತಿಗೆ ಹೋಗ್ತೀಯ, ಯಾ ಗ್ರಹ ಯಾ ನಕ್ಷತ್ರ ಏನೋ ಇರಲ್ಲ, ಎಲ್ಲ ಒಂದೇ ತರಕ್ ಇರ್ತಾವೆ. ಅವನ್ ಯಾರು ಚೇಂಜ್ ಮಾಡಕ್ ಆಗುತ್ತೆ? ಗುರುಗ್ರಹ ಶನಿ ಗ್ರಹ ಏನಾದ್ರು ಚೇಂಜ್ ಮಾಡಕ್ ಹೋದ್ರೆ ನಮ್ಮ ಕತೆ ಹಿಂದೆ ಮುಂದೆ ಆಗ್ಬಿಡ್ತವೆ. ನೆಟ್ಟಗ್ ನಮ್ಮ ಮನೆ ಪಕ್ಕದಲ್ಲಿ ಇರೋದು ಒಂದು ಗುಂಡಿ ಮುಚ್ಚಕ್ ಆಗಲ್ಲ ನಮ್ ಕೈಲಿ, ಗುರುಗ್ರಹ ಅಳ್ಳಾಡ್ಸಕ್ ಆಗುತ್ತಾ? ಅವೇನೂ ಮಾಡಕ್ ಆಗಲ್ಲ. ಫಸ್ಟ್ ನೀನ್ ಅರ್ಥ ಮಾಡ್ಕೊ, ನಿನ್ ಮನೇಲಿ ಏನ್ ಮಿಸ್ಟೇಕ್ ಆಗ್ತಾ ಇದೆ, ವಾಟ್ ನನ್ನನ್ನ ಏನು ಪಿಂಚ್ ಮಾಡ್ತಾ ಇದೆ ಅಂತ ಕೆಟ್ಟದಾಗಿರೋ ಸೊಳ್ಳೆ ಬತ್ತಿ ನೋಡಿ. ದೇಹ ಸೂಕ್ಷ್ಮ. ಹಿಂದಿನ ಕಾಲದಲ್ಲಿ ಅದು ಯಾವ್ದೋ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ದೇ ವಿಲ್ ಸಾಲ್ಟ್ ಔಟ್ ಇನ್ ದೇರ್ ಓನ್ ವೇ. ಆ ಸೊಳ್ಳೆಗಳನ್ನ ಅವ್ರು ಹೆಂಗೋ ಓಡಿಸೋರು, ಹೆಂಗೋ ಬದುಕ್ಸೋರು, ಇಲ್ಲ ಬೇವಿನ ಸೊಪ್ಪಿಂದ ಏನೋ ಹೊಗೆ ಹಾಕೋಣ. ಈಗ ಹಂಗಲ್ಲ, ಎಲ್ಲ ಸುಲಭ ಸರಳ, ಎಲ್ಲ ಹಿಂಗೊಂದು ಸ್ವಿಚ್ ಹಾಕಿರ್ ಆಗ್ಬೇಕು. ಹಂಗೆ ನಿಮ್ ಪ್ರಾಣನ ಸ್ವಿಚ್ ಹಾಕಿರ್ ಪಟ್ಟು ನೋಗ್ತಾ ಇದೀವತ್ತು. ಎಲ್ಲ ಯಾವ್ದು ಸಫಿಸ್ಟಿಕೇಟೆಡ್ ಆಗ್ಬಾರ್ದು, ಎಲ್ಲ ಹಿಂಗಂತಿದ್ದಂಗೆ ಲಟ್ಟನ್ ಮ್ಯಾಕ್ ಹೋಗ್ಬಿಡ್ಬೇಕು. ಈ ಮೆಂಟಾಲಿಟಿ ಯಾವಾಗ ನಮ್ಮ ಹೆಣ್ಮಕ್ಳಲ್ಲಿ ಬೆಳೀತೋ ಇವು ಒಂದೊಂದೇ ತಲೆಗತ್ಕೊಳಕ್ ಸ್ಟಾರ್ಟ್ ಆದವು. ಆಮೇಲೆ ಸ್ನೇಹಿತರೆ, ಸ್ಟ್ರೆಸ್ಫುಲ್ ಲೈಫು ಇದನ್ನ ಕೇಳಲೇಬೇಡ. ಈ ಸ್ಟ್ರೆಸ್ಫುಲ್ ಲೈಫ್ನ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ನಾನು ಎರಡನ್ನೂ ಒಟ್ಟಿಗೆ ಸೇರಿಸ್ತೀನಿ. ಯಾಕೆ ಅಂತಂದ್ರೆ ಇವೆರಡು ಸೇರ್ಕೊಂಡು ಏನಾದ್ರು ಅಂತಂದ್ರೆ, ಒಂದು ಅನ್ನೆಸೆಸರಿ ಕಾಂಪಿಟೇಷನ್. ಸ್ನೇಹಿತರೆ, ನಾನು ಬೇರೆಯವ್ರ ಸ್ಟೇಟಸ್ ನೋಡಲ್ಲ. ಯಾಕೆ ನೋಡಲ್ಲ ಅಂತಂದ್ರೆ ನನಗೆ ಇಷ್ಟನೂ ಇಲ್ಲ. ಯಾಕೆ ಅಂತಂದ್ರೆ ಅವನ ಭಾವನೆಗಳನ್ನ ಅಭಿವ್ಯಕ್ತಪಡಿಸಿರ್ತಾನೆ, ಅವು ಸರಿ ಇರಬೇಕು ಅಂತಾನೂ ಇಲ್ಲ. ಅನ್ನೆಸೆಸರಿ ನೀನ್ ಸೋಷಿಯಲ್ ಮೀಡಿಯಾದಿಂದ ಯು ವಿಲ್ ಗೆಟ್ ಸಮಥಿಂಗ್ ಗುಡ್, ದೆನ್ ಓನ್ಲಿ ಯು ಆರ್ ಇನ್ವಾಲ್ವ್. ಇನ್ನೊಬ್ಬನ್ ನೋಡ್ ಹೊಟ್ಟೆ ಹೊರ್ಕಣಕ್ಕೆ, ಇನ್ನೊಬ್ಬನ್ ನೋಡ್ಕಣಕ್ಕೆ, ಅಲ್ಲಿ ಒಂದು ಅಡಿಕ್ಷನ್ ನ ಬಿಲ್ಡ್ ಮಾಡಕ್ಕೆ ಸೋಷಿಯಲ್ ಮೀಡಿಯಾ ಅದು ಒಳ್ಳೆ ವಿಚಾರ ನಿನಗಲ್ಲ. ಅಂಡ್ ಲಾಟ್ ಆಫ್ ಏರ್ ಪೊಲ್ಯೂಷನ್. ಇವತ್ತು ಗಾಳಿ ಕೆಟ್ಟೋಗಿದೆ, ನೀರಿನ ಕ್ವಾಲಿಟಿ ಅಂತೂ ಕೇಳಲೇಬೇಡ. ಯಾಕೆ ಅಂದ್ರೆ ಅದನ್ನ ಎಷ್ಟರ ಮಟ್ಟಿಗೆ ನಾವು ನೀರ್ನ ಕಗ್ಗೊಲೆ ಮಾಡ್ಬೋದು ಆ ತರ ಕಗ್ಗೊಲೆ ಮಾಡ್ತಾ ಇದೀವಿ, ಗಾಳಿ ಕೆಡಿಸ್ತಾ ಇದೀವಿ. ಸನ್ಲೈಟ್ ಕ್ವಾಲಿಟಿ ಇಲ್ಲ. ಜೊತೆಗೆ ಎಕ್ಸಸೈಸ್ ನಂತೂ ಕೇಳಲೇಬೇಡ್ರಿ. ಮೊನ್ನೆ ನಾನು ಸಾರಿ ನನ್ಗೆ ಈ ಆಚೆಗಡೆ ಈ ತರ ತುಂಬಾ ಕಾಮಿಡಿ ತರ ಇರುತ್ತೆ, ಇದು ಕೇಳಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಜಿಮ್ಗೆ ಹೋಗ್ಬೇಕಾದ್ರೆ ನಾನು ನಡ್ಕೊಂಡು ಹೋಗ್ತೀನಿ ಬೆಳಿಗ್ಗೆ. ಯಾಕೆ ಅಂತಂದ್ರೆ ನನ್ನ ಜಿಮ್ ಒಂದು 250 ಕಿಲೋಮೀಟರ್, ಒಂದು 250 ಮೀಟರ್ ಇದೆ. ಅದು 250 ಒಂದು 400 ಮೀಟರ್ಸ್ ಇದೆ. ಹೋಗ್ತಾನು ಸ್ವಲ್ಪ ಕ್ಯಾಲೋರಿ ಬರ್ನ್ ಆಗುತ್ತೆ, ಆ ಕಡೆಯಿಂದ ಬರ್ತಾನು ಬಾಡಿಗೆ
ಒಂದು ಕಾರ್ಡಿಯೋ ಎಫೆಕ್ಟ್ ಸಿಗುತ್ತೆ, ದೆನ್ ಒಂದು ಸ್ಟ್ರೆಚಿಂಗ್ ಸಿಗುತ್ತೆ ಅಂತ ವಾಟ್ ಐ ಆಮ್ ಡೂ, ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದ್ 3 ಜನ ನಮ್ಮ ಅಕ್ಕಪಕ್ಕದ ಬೀದಿಯ ಆಂಟಿಯರು, ಅವರು ಬೆಳಿಗ್ಗೆ ಎದ್ದು ವಾಕಿಂಗ್ ಬರ್ತಿರ್ತಾರೆ. ವಾಕಿಂಗ್ ಬರ್ಬೇಕಾದ್ರೆ ಅವ್ರ ಪ್ರಕಾರ ಇದೊಂದು ಆಂದೋಲನ ಅಂತ ಅವ್ರು ತಿಳ್ಕೊಂಡಾರ ಪಾಪ. ಆ ಆಂದೋಲನಕ್ಕೆ ಒಬ್ಬೊಬ್ರೆ ಆಂಟಿಯರು ಬರಲ್ಲ. ಆ ಅಕ್ಕಪಕ್ಕದ ಆಂಟಿಯರ್ನೆಲ್ಲ ಕರೆಗೊಟ್ಟು, ಹೆಂಗೆ ನಮ್ಮ ಸ್ವತಂತ್ರನ ಗಾಂಧೀಜಿ ಕರೆ ಕೊಟ್ಟು ತಂದ್ರು ಹಂಗೆ ಅವ್ರು ವಾಕಿಂಗ್ ಮಾಡೋಕೆ ಎಲ್ಲಾ ಆಂಟಿಯರ್ನು ಗೇಟ್ ಬಾಗ್ಲಿಗೆ ಹೋಗಿ, ಓ ಬರ್ರಿ ಸುಜಾತ ಬರ್ರಿ ಅಂತ ಕರ್ಕೊಂಡು ಇವರೊಂದು ಆಂದೋಲನಕ್ಕೆ ಹೋಗ್ತಿರ್ತಾರೆ ಅವ್ರು. ಆ ಟೈಮಲ್ಲಿ ಇನ್ನೊಂದು ಆಂಟಿ ಹೇಳ್ತಾ ಇತ್ತು, ರೀ ನಾನು ಬರೋಲ್ಲ ಕಣ್ರಿ, ಯಾಕೆ ಅಂದ್ರೆ ಒಂದ್ ವಾರದಿಂದ ವಾಕಿಂಗ್ ಬಂದಲ್ಲ, ವೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಐ ಫೆಲ್ಟ್ ಅದು ನಾನ್ ಬೇಕಂತ ಅಬ್ಸರ್ವ್ ಮಾಡಲ್ಲ, ಸುಮ್ಮನೆ ಈ ವಾತಾವರಣದಲ್ಲಿ ನಡೀತಿರುತ್ತಲ್ಲ. ದೆನ್ ಐ ರಿಯಲೈಸ್ಡ್ ಏನಾಗಿದೆ ಅಂತಂದ್ರೆ, ಸ್ವಲ್ಪ ವಾಕಿಂಗ್ ಹೋಗಿರ್ತಾರೆ, ನಿಂತೋಗಿರೋ ಮೆಕ್ಯಾನಿಸಮ್ ಆಕ್ಟಿವೇಶನ್ಸ್ ಆಗುತ್ತೆ. ಒಂದ್ಸಲ ಬಾಡಿನಲ್ಲಿ ಮೆಟಬಾಲಿಕ್ ಅನ್ನೋದು ಎಕ್ಸಸೈಸ್ ಇಂದ ಸ್ಟ್ರೈಟ್ ಆದಾಗ ನಿನ್ನ ಫುಡ್ ಕನ್ಸಂಪ್ಷನ್ ಪ್ಲಸ್ ವಾಟರ್ ಇಂಟೇಕಿಂಗ್ ಜಾಸ್ತಿ ಆಗಿರುತ್ತೆ. ಆ ವಾಟರ್ ಇಂಟೇಕಿಂಗ್ ಜಾಸ್ತಿ ಆದಾಗ ವೆಯ್ಟ್ 1 or 1.5 kg ಗೇನ್ ಆಗುತ್ತೆ. ನೀವು ಯಾವುದೇ ಎಕ್ಸಸೈಸ್ ಹೋದಾಗ ಒಂದ್ಸರಿ ಗೇನ್ ಆಗಿ ಆಮೇಲೆ ಆ ಸೈಕಲ್ ಡೌನಿಗೆ ಬರುತ್ತೆ. ಇಸ್ ಅ ಸಿಂಪಲ್ ಫಾರ್ಮುಲಾ. ಎದುರೇ ಬಿಟ್ರು ಅವ್ರ ಆಂಟಿ, ನಾನು 2-3 ದಿನ ವಾಕಿಂಗ್ ಹೋದ್ ದಪ್ಪ ಆಗ್ಬಿಟ್ಟೆ ಕಣ್ರಿ, ಹಿಂಗೆ ಹೋದ್ರೆ ಹಿಂಗಾಗುತ್ತೆ. ಇವತ್ತು ನೀನು ಎಕ್ಸಸೈಸ್ ಮಾಡಕ್ಕೆ ಎಷ್ಟು ಕದೀತಾ ಇದೀರೋ ಅಷ್ಟು ಕದೀತಾ ಇದೀರಾ, ದಟ್ಸ್ ನಾಟ್ ಗುಡ್, ದಟ್ಸ್ ನಾಟ್ ಗುಡ್. ಅದರಿಂದ ಆಚೆಗೆ ಬನ್ನಿ ಸ್ನೇಹಿತರೆ. ಇವತ್ತು ಸಂಜೆ ನನ್ನ ಫುಡ್ ನ ಪ್ರಿಪೇರ್ ಮಾಡ್ಕೊಂಡೆ. ಅದಕ್ಕೆ ಬೇಕಾಗಿದ್ ವೆಜಿಟೇಬಲ್ಸ್ ಎಲ್ಲಿ ತಂದೆ ಗೊತ್ತಾ? ನನ್ ಗಾರ್ಡನ್ ಇಂದ. ವಿಡಿಯೋ ಮಾಡೋಣ ಅನ್ನಿಸ್ತು, ಬಟ್ ನನಗೆ ಟೈಮ್ ಸಾಕಾಗಲ್ಲ ಆ ಟೈಮಲ್ಲಿ. ಸೊ ನಾನೇ ಸ್ಪಿನಚ್ ಬೆಳ್ಕೊಂಡಿದೀನಿ, ನಾನೇ ಈರುಳ್ಳಿ ಬೆಳ್ಕೊಂಡಿದೀನಿ. ದೆನ್ ಅದ್ರ ಫ್ಲವರ್ಸ್ ಎಲ್ಲ ತಂದೆ, ಅದನ್ನೆಲ್ಲ ಹೆಚ್ಚಾಕ್ದೆ, ಎಗ್ ಹಾಕ್ದೆ. ದೆನ್ ಐ ಮೇಕ್ ಬ್ಯೂಟಿಫುಲ್ ಆಮ್ಲೆಟ್ ಆನ್ ದಟ್. ತುಂಬಾ ಹಿಂಗೆ ಏನೇನೇನೋ ರೆಸಿಪಿ ಮಾಡ್ಕೊಂಡೆ, ಫ್ರೆಶ್ ವೆಜಿಟೇಬಲ್ಸ್. ಐ ಫೆಲ್ಟ್ ವಾವ್, ಎಷ್ಟು ಸಖತ್ತಾಗಿತ್ತು ಆ ಟೇಸ್ಟ್, ಆ ಡಿಲಿಷಿಯಸ್ನೆಸ್ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲಿಲ್ಲ. ಯಾರಿಗೆ ಹೇಳಿ, ಜಸ್ಟ್ ನಾನೊಬ್ನೇ ಎಂಜಾಯ್ ಮಾಡ್ಕೊಂಡೆ, ಸಖತ್ ಖುಷಿ ಪಟ್ಟೆ. ಅಂಡ್ ಈ ತರ ನಿಮ್ಮನ್ನ ನೀವು ಆಕ್ಟಿವ್ ಆಗಿ ಇಟ್ಕೊಳಕ್ಕೆ ಎಕ್ಸಸೈಸ್ ಅಂತಕ್ಕಂಥದ್ದು ಬೆಳಿಗ್ಗೆ ಎದ್ದು ಮಾಡೋದೊಂದೇ ಆಗಿರಲ್ಲ ಸ್ನೇಹಿತರೆ, ನಿಮ್ಮ ಓಲ್ ಆಕ್ಟಿವಿಟಿ ಕೂಡ ಇರುತ್ತೆ. ಹೆಂಗಿರ್ತೀರಾ, ಏನಿರ್ತೀರಾ. ಇವತ್ತಿನ ಒಂದು ದೊಡ್ಡ ದುರಂತ ಏನು ಅಂದ್ರೆ, ನನ್ನ ಮಗಳು ಕೆಲಸ ಮಾಡದ, ನನ್ನ ಮಗಳು ಇದ್ ಮಾಡದ. ಇವತ್ತು ನನ್ನ ಸಕ್ಸಸ್ ಕ್ರೆಡಿಟ್ ನ ನಮ್ಮ ಅಪ್ಪಾಜಿಗೆ ನಾನು ಏನಕ್ಕೆ ಕೊಡ್ತೀನಿ, ಅಥವಾ ನಮ್ಮ ಅಮ್ಮಂಗ್ ನಾನು ಏನಕ್ಕೆ ಕೊಡಕ್ ನಾನು ಟ್ರೈ ಮಾಡ್ತೀನಿ ಅಂತಂದ್ರೆ, ಬಿಕಾಸ್ ನಮ್ಮಪ್ಪ ನನ್ನ ಒಬ್ಬನ ಮಗನ್ ತರ ಸಾಕ್ಲಿಲ್ಲ. ಇನ್ ದ ಟೈಮ್ ಆಫ್ 8th ಸ್ಟ್ಯಾಂಡರ್ಡ್ ನನಗೆ ಎತ್ತಲ್ ಬ್ಯಾಸೆ ಹೊಡೆಯೋದ್ ಕಲ್ಸಿದ್ರು. 9th ಸ್ಟ್ಯಾಂಡರ್ಡ್ ಚೆನ್ನಾಗಿ ಬ್ಯಾಸೆ ಹೊಡಿಬೇಕಿತ್ತು. 10th ಅಲ್ಲಿ ನನಗೆ ಒಂದ್ ಜೊತೆ ಎತ್ ಕೊಡ್ಸಿದ್ರು. ಆ ಎತ್ ನಾನ್ ಸಾಕ್ಬೇಕಿತ್ತು. ಹೆಂಗ್ ಊಡ್ಕೋಬೇಕು ಅಂದ್ರೆ, ಕನ್ನಡದಲ್ಲಿ ಈಗಿನ ಮಕ್ಳಿಗೆ ಅದು ಹೇಳೋದು ಕಷ್ಟ. ಊಡೋದು ಅಂತಂದ್ರೆ ನೊಗ ಅಂತ ಬರುತ್ತೆ, ಆ ನೊಗಕ್ಕೆ 2 ಕಣ್ಣಿ ಅಂತ ಬರ್ತವೆ. ಅದ್ ಹಾಕಿ ಹಗ್ಗ ಹೆಂಗ್ ಕಟ್ಬೇಕು. ಈಗಿನ ಮಕ್ಳಿಗೆ ಏನ್ ಹೇಳೋದು, ಕುಳ ಹೆಂಗಿರ್ಬೇಕು, ಬೆಳೆದಿರ್ಬೇಕಾ, ಕಡ್ದಿರ್ಬೇಕಾ, ಭೂಮಿಗೆ ತಕ್ಕನಾಗ ಹೆಂಗ್ ತೋಡ್ಕೋಬೇಕು, ಸಾಲ್ ಹೆಂಗ್ ಹೊಡಿಬೇಕು, ಸಾಲ್ ಎಕಡಿಗೆ ಬಿಡ್ಬೇಕು, ಬಣ್ಸಾಲ್ ಎಕಡಿಗೆ ಬಿಡ್ಕೋಬೇಕು. ಇದು ಒಂದು ಬ್ಯಾಸೆ ಹೊಡೆಯಕ್ಕಿರೋ ಒಂದು ಬೇಸಿಕ್ ನಾಲೆಡ್ಜ್. ಇದು ನಂಗೆ ತುಂಬಾ ಸಣ್ಣ ವಯಸ್ಸಲ್ಲೇ ಕಲಿಸ್ಬಿಟ್ಟಿದ್ರು. ಅಂಡ್ ಅವಾಗಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಈ ಎಲ್ಲಾ ಕೆಲಸದಲ್ಲೂ ಇದನ್ನ ಹೇಳಿದಾಗ ನಮ್ಮಮ್ಮ ಅಡ್ಡಕ್ ಬರ್ತಿರ್ಲಿಲ್ಲ. ಏನಂತ, ಓ ನನಗಿರೋದೊಬ್ನ ಮಗ, ಅವನ್ನೆಲ್ಲ ಹಾಳು ಮಾಡಕ್ ನೀನ್ ಹಾ ಹೋಗು ಮಾಡು, ಮಾಡ್ಬೇಕು ನೀನು ಅಂತಾನೆ ಹೇಳಿ ನಮ್ಮಮ್ಮ ಕಳ್ಸೋದು ಕೆಲ್ಸಕ್ಕೆ. ಇವತ್ ನನ್ನ ದೇಹ ಇಷ್ಟು ಫಿಟ್ ಆಗಿದೆ, ಇವತ್ತು ನಾನು ಇಷ್ಟು ಹೆಲ್ದಿ ಆಗಿದ್ದೀನಿ. ದ ಹೋಲ್ ಕ್ರೆಡಿಟ್ ಗೋಸ್ ಟು ಮೈ ಮಾಮ್ ಅಂಡ್ ಮೈ ಡ್ಯಾಡ್. ನಮ್ಮ ಅಪ್ಪ ಅಮ್ಮಂಗ ಕ್ರೆಡಿಟ್ ಹೋಗುತ್ತೆ, ಯಾಕೆ ಅವ್ರ ಹತ್ರ ಮಾಡಿದ್ರು. ಬಟ್ ಇವತ್ತು ದುರಂತ ಏನು, ನನ್ ಮಕ್ಳದ್ ಮಾಡ್ಬಾರ್ದು, ಇದನ್ ಮಾಡ್ಬಾರ್ದು. ನೆವರ್. ನನ್ನ ಹತ್ರ ಅದಿಲ್ಲ ಸ್ನೇಹಿತರೆ, ಮಾಡ್ಲೇಬೇಕು. ಅವ್ರ ರೂಮ್ ಅವ್ರು ಚೆನ್ನಾಗಿ ಇಟ್ಕೋಬೇಕು. ಯಾಕೆ ಅಂತಂದ್ರೆ, ನೀನು ಏನ್ ಅವ್ರು ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದ್ಯಾ, ಅವ್ರ ಆರಾಮ್ ಅನ್ನೋದ್ನ ನೀನ್ ಯಾವ ತರ ಅರ್ಥ ಮಾಡ್ಕೊಂತಿದ್ಯಾ ಫಸ್ಟ್ ಹೇಳಿ. 99% ಹೆಣ್ಮಕ್ಳು ಇವತ್ತು ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ನಾವ್ ಹೋಗ್ಬೇಕು, ಆ ಮನೇಲಿ ಏನೋ ಕೆಲಸ ಇರಬಾರ್ದು. ಅಲ್ಲೇನು ಕೆಲವರು ಹೆಣ್ಮಕ್ಳುಗಳು ಮಾತಾಡ್ತಿರ್ತಾರೆ, ಕೇಳಿಸ್ಕೋಬೇಕು. ಅಯ್ಯೋ ನಾವೆಂತ ಮನೆಗೆ ಹೆಣ್ ಕೊಟ್ಟಿದೀವಿ ಗೊತ್ತೇನ್ರಿ, ಒಂದು ಸಣ್ಣ ಗುಂಡ್ಪಿನೂ ಎತ್ತಿಡಕ್ ಬಿಡಲ್ಲ, ಇನ್ನೊಂದ್ 6 ತಿಂಗಳಾದ್ಮೇಲೆ ಅವಳನ್ನ ಎತ್ತಿಡಕ್ಕೆ ಕ್ರೈನ್ ತರಬೇಕು. ಆ ಲೆಕ್ಕಕ್ಕೆ ಆಗೋಗ್ತಾರ ಅವ್ರು. ಟೋಟಲಿ ಫಿಸಿಕಲಿ ಹಳ್ಳ ಹತ್ಕೊಂಡು ಹೋಗ್ತಾರೆ. ಈ ತರ ನಾವು ನಮ್ ದೇಹನ ನಾನ್ ಎಕ್ಸಸೈಸಿಂಗ್ ಮಾಡಬಾರ್ದು ಸ್ನೇಹಿತರೆ. ಯಾಕೆ, ಒಬ್ಳು ಹೆಣ್ಮಗಳು ನೀನ್ ಎಷ್ಟು
ಎಷ್ಟು ಸುಂದರವಾಗಿ ಮನೆನ ಅಲಂಕರಿಸ್ಬೋದು, ಮನೆನ ಕ್ಲೀನ್. ಅದನ್ನ ಯಾಕೆ ಕೆಲಸ ಅಂತ ಯಾಕೆ ಅಂದ್ಕೊಂತೀಯ? ಎಂಜಾಯ್ ಮಾಡು, ಹಾಡು ಕೇಳು, ಮೊಬೈಲಲ್ಲಿ ಕಿವಿಗೆ ಇಯರ್ಫೋನ್ ಹಾಕೊಂಡ್ ಕೇಳ್ಬೇಡ, ಆನ್ ಮಾಡೋದ್ ಕಡೆ ಇಡು, ನಿನಗೆ ಇಷ್ಟ ಬಂದಿದ್ದೊಂದು ಆನ್ ಮಾಡಿ ಇಡು, ಕೆಲಸ ಮಾಡು, ತೊಳಿ, ಒಳ್ಳೆ ಫುಡ್ ಪ್ರಿಪೇರ್ ಮಾಡು, ಇದೆಲ್ಲ ಎಕ್ಸಸೈಸ್. ಅವಾಗ ನಿನ್ನ ದೇಹ ಪ್ರಾಪರ್ ಆಗಿರುತ್ತೆ. ಇದಿಷ್ಟೊಂದು ಏನಕ್ಕೆ ಕೇಳದೆ ಅಂತಂದ್ರೆ, ಇದ್ರ ಜೊತೆಗೆ ಯಾವಾಗ ನಾನು ಆರಾಮಾಗಿರ್ತೀನೋ ನಮ್ಗೊಂದು ದರಿದ್ರ ಬಂದು ಅಟ್ಕಾಯಿಸ್ಕೊಳುತ್ತೆ. ಏನು? ಹಗಲೊತ್ತು ಸ್ಲೀಪ್ ಮಾಡೋದು. ನಾನ್ ಹಿಂದೆನೆ ನಿಮ್ಗೆ ಇದನ್ನ ಹೇಳಿದ್ದೆ, ನಮ್ಮ ಬಾಡಿನಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಇದೆ. ಆ ಬಯಾಲಜಿಕಲ್ ಕ್ಲಾಕ್ ಹಗಲೊತ್ತು ನಿದ್ದೆನ ಆಯುರ್ವೇದ ಯಾಕೆ ಬೇಡ ಅನ್ನತ್ತೆ ಅಂದ್ರೆ, ಹಗಲೊತ್ತು ನಿದ್ದೆನ ದೇಹ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ನಮ್ಮ ದೇಹದಲ್ಲಿರೋ ಯಾವುದೇ ಸೆಲ್ಸ್ಗಳು ಎಕ್ಸೆಪ್ಟ್ ಮಾಡಲ್ಲ. ವೈ? ಬಿಕಾಸ್ ದಟ್ಸ್ ನಾಟ್ ಪರಿಪೂರ್ಣವಾದ ನಿದ್ದೆ, ಅದು ಕಂಪ್ಲೀಟ್ ನಿದ್ದೆ ಆಗಲ್ಲ. ಹಗಲೊತ್ತಿನ ಲೈಟ್ ನ ಎಫೆಕ್ಟ್ಗೆ, ಹಗಲೊತ್ತಿರುವ ಎನರ್ಜಿಯ ಡಿಫರೆನ್ಸ್ಗೆ ನಿನ್ನ ದೇಹದಲ್ಲಿ ನೀನು 4th ಸ್ಟೇಜ್ಗೆ ರೀಚ್ ಆಗಕ್ಕಾಗಲ್ಲ. ಅನ್ನೆಸೆಸರಿ ಅದು ನಿನ್ನ ಟೈಮ್ ವೇಸ್ಟ್ ಪ್ರೋಗ್ರಾಮ್ ಆಗತ್ತೆ, ಅದೊಂದು ಟೈಮ್ ಕಿಲ್ ಆಗತ್ತೆ ಅಂತ ಹೇಳಿ ಹಗಲೊತ್ತು ನಿದ್ದೆನ ಆಯುರ್ವೇದ ನಿಷಿದ್ಧ ಅಂತಾನು ಹೇಳುತ್ತೆ. ಹಲವಾರು ಜನ ಹೇಳ್ತಾರೆ ಹಗಲೊತ್ತು ನಿದ್ದೆ ಮಾಡೋದು ಒಳ್ಳೇದಲ್ಲ. ದೆನ್ ಇವರು ಹಗಲೊತ್ತಿ ಕೆಲ್ಸ ಇಲ್ದೇ ಇರೋದಕ್ಕೆ ಮಾಡೋದೇನು? ಸಣ್ಣದಾಗಿನ್ನ ನಿದ್ದೆ ಮಾಡ್ಬಿಡ್ತಾರೆ. ದೆನ್ ಯಾವ ಟೈಮಲ್ಲಿ ನಿದ್ದೆ ಮಾಡ್ಬೇಕಿತ್ತೋ ಆ ಟೈಮಲ್ಲಿ ಇವ್ರು ನಿದ್ದೆ ಮಾಡಲ್ಲ, ಲೇಟ್ ನೈಟ್ ಸ್ಲೀಪ್ ಮಾಡ್ತಾರೆ. ಸೊ ಆಟೋಮೆಟಿಕಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ನಿದ್ದೆಯ ಅವಶ್ಯಕತೆ ಬಹಳ ಜಾಸ್ತಿ ಇರುತ್ತೆ, ಬಹಳ ಜಾಸ್ತಿ. ಯಾಕೆ? ಅವರ ದೇಹದಲ್ಲಿ ಪ್ರಾಪರ್ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ಬೇಕಾಗಿರುತ್ತೆ. ಅದು ಗ್ರೌತ್ ಹಾರ್ಮೋನ್ಸ್, ಮೇಂಟೈನಿಂಗ್ ಹಾರ್ಮೋನ್ಸ್, ತುಂಬಾ ಆ ಹಾರ್ಮೋನ್ ಉತ್ಪತ್ತಿ ಆಗೋದಿಲ್ಲಿ ಸ್ಲೀಪ್ ಅಲ್ಲಿ. ಸೊ ಅಲ್ಲಿ ಸ್ಲೀಪ್ ನೆಗೆದೋಯ್ತು. ದೆನ್ ಬ್ರೈನ್ ತುಂಬಾ ಎಮೋಷನ್ಸ್ ಕಲೆಕ್ಟ್ ಆಗೋದಿಲ್ಲಿ ಹೆಣ್ಣು ಮಕ್ಕಳಲ್ಲಿ. ಗಂಡಸರು ನೋಡ್ರಿ ಎರಡೇ ಮಾತು, ಹೇಳಮ್ಮ ಹ್ಮ್ ಅಷ್ಟೇ. ಆದ್ರೆ ಹೆಣ್ಮಕ್ಳುಗಳು ತುಂಬಾ ಮಾತಾಡ್ತಾರೆ. ಯಾಕೆಂದ್ರೆ ಅಷ್ಟು ಅವ್ರ ಬ್ರೈನ್ ಅಲ್ಲಿ ಸ್ಟೋರ್ ಆಗ್ತಾ ಇದೆ. ಅದನ್ನ ತೆಗೆದಾಕಕ್ಕೆ ಅವರಿಗೆ ನಿದ್ದೆ ಬೇಕು, ನಿದ್ದೆ ಮಾಡ್ತಿಲ್ಲ. ಇಲ್ಲಿಗೆ ಏನಾಗ್ಬೇಕು ಸ್ನೇಹಿತರೆ? ಇಷ್ಟು ವಿಚಾರಗಳು ಹೆಣ್ಣಿನ ಹಿಂದೆ ಇವತ್ತು ಬಿದ್ದಿದ್ದಾರೆ. ಇದನ್ನ ಯಾಕೆ ಡೀಪ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಇವತ್ತು ನಿಮ್ಮನೇಲಿ ಏನಾದ್ರೂ ಹೆಣ್ಮಕ್ಳುಗಳಿದ್ರೆ ಇದರಿಂದ ಹೆಂಗ್ ರಕ್ಷಿಸ್ತೀರಾ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂತಂದ್ರೆ ಇದರಿಂದಾನೇ ಶುರುವಾಗೋದು ಈ PCOS ಅಂಡ್ PCOD. ಸ್ನೇಹಿತರೆ, ಇವತ್ತು ಕಾಮನ್ ಆಗ್ಬಿಟ್ಟಿದೆ ಇದು. ಕಾಮನ್ PCOD ಅಂತಂದ್ರೆ ಬಿಡ್ರಿ ನಿಮಗ್ ಬಂತ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತಾ? ಏನಕ್ಕೆ? ಇದಕ್ಕೆ ರಿಸರ್ಚ್ ನಡೀತು. ಯಾವ ಲೆಕ್ಕಕ್ಕೆ ರಿಸರ್ಚ್ ನಡೀತು ಅಂದ್ರೆ, ಯಾಕೆ ಹಿಂಗಾಗುತ್ತೆ, ಯಾವ್ದ್ರಿಂದ ಹಿಂಗಾಗುತ್ತೆ, ಏನರಿಂದ ಹಿಂಗಾಗುತ್ತೆ, ಸ್ಟಿಲ್ ರಿಸರ್ಚ್ ನಡೀತಾನೆ ಇದೆ. ನಾನ್ ಯಾವಾಗ ನನಗೆ ಹರ್ಕು ಮುರ್ಕು ವೆಲ್ನೆಸ್ ತಿಳ್ಕೊಳಕ್ ನಾನು ಸ್ಟಾರ್ಟ್ ಮಾಡಿದೆ ಇನ್ 2010 and 11 and 12, ನಾನು ಸ್ವಲ್ಪ ಸ್ಟೇಜ್ ಮೇಲೆಲ್ಲ ಮಾತಾಡ್ಬೇಕಿತ್ತು. ಯಾಕೆಂದ್ರೆ ನನ್ನ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ನಾವು ಜನರಿಗೆ ಪ್ರಸ್ತುತಿ ಪಡಿಸ್ಬೇಕಾಗಿತ್ತು, ಸ್ವಲ್ಪ ತಿಳುವಳಿಕೆ ಹೇಳ್ಬೇಕಾಗಿತ್ತು. 2012 ಅಲ್ಲಿ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಇದೇ PCOD ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಮಾಡ್ತಾರೆ. ಸೊ ಇದರ ಪ್ರಾಬ್ಲಮ್ಸ್ಗೆ ನಾವು ಅನಾಲಿಸಿಸ್ ಮಾಡ್ತಾ ಇದೀವಿ, ಇದಕ್ಕೆಲ್ಲ ಅನಾಲಿಸಿಸ್ ಮಾಡಿ ಇನ್ನೇನ್ ಸ್ವಲ್ಪ ದಿನದಲ್ಲಿ ಮೆಡಿಸಿನ್ಸ್ ನಾವು ತರ್ತೀವಿ ಅಂತ. ಅಲ್ಲಿಂದ ಇಲ್ಲಿಗೆ 16 ವರ್ಷ ಆಯ್ತು, ಇನ್ನೂ ಬಂದಿಲ್ಲ, ಮುಂದಕ್ಕೂ ಬರಲ್ಲ. ಯಾಕೆ ಬರಲ್ಲ? ಯಾಕೆ ಅಂತಂದ್ರೆ ಇದು ಪ್ಯೂರ್ ಜೆನೆಟಿಕಲಿ ಬಂದಿದ್ರೆ, ಇದು ಪ್ಯೂರ್ ಆಗಿ ಯಾವ್ದಾದ್ರೂ ಒಂದು ವಿಷದಿಂದ ಬಂದಿದ್ರೆ, ಒಂದು ಟಾಕ್ಸಿಕ್ ಎಲಿಮೆಂಟ್ ಇಂದ ಬಂದಿದ್ರೆ, ಅಥವಾ ಇದೇನಾದ್ರೂ ನಿನಗೆ ಒಂದು ಹುಳ ಕಚ್ಚಿದ್ರೋ ಹಾವು ಕಚ್ಚಿದ್ರೋ ಈ ತರದ್ರಿಂದ ಏನಾದ್ರೂ ಬಂದಿದ್ರೆ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಬಟ್ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್. ನೀನ್ ಯಾವ ನಿನ್ನ ಜೀವನದಲ್ಲಿ ನಿನ್ನ ಈಗ ಹಿಂದಿನ ಪೇಜಲ್ಲಿ ತೋರ್ಸದ್ನಲ್ಲ, ಇದನ್ನೆಲ್ಲ ಮಾಡ್ತಿರೋ, ಇದನ್ನ ರಿಂದ ಬರೋ ಈ ಸಮಸ್ಯೆಗೆ ಯಾವುದೇ ಪರಿಹಾರಗಳು ಇರದೇ ಇಲ್ಲ. ಇದಕ್ಕೇನಾದ್ರೂ ಮೆಡಿಸಿನ್ಸ್ ನ ನೀವು ತಗೋತಾ ಇದ್ರೆ, ಅಂದ್ರೆ PCOS PCOD ತಗೋತಾ ಇದ್ರೆ, ಮೊದಲು ಆ ಮೆಡಿಸಿನ್ ತಗೊಳಕ್ಕಿಂತ ಮುಂಚೆ ಒಂದ್ಸಲ ಅದನ್ನ ಗೂಗಲ್ ಅಲ್ಲಿ ಅಪ್ಡೇಟ್ ಮಾಡಿ ನೋಡಿ. ಅದರಲ್ಲಿರೋ ಸೈಡ್ ಎಫೆಕ್ಟ್ಸ್ ಗಳನ್ನ ನೀವು ಕೇಳಬಿಟ್ರೆ ಒಂದು ಸರಿ ತಲೆ ಕೆಟ್ಟ ಕೆಳಗ್ ತಿರುಗುತ್ತೆ. ಯಾಕೆಂದ್ರೆ ನಾನು ಇಲ್ಲಿ ನಿಮ್ಮನ್ನೀಗ ಎದುರ್ಸಕ್ ಹೋಗಲ್ಲ, ಆ ಎದುರಿಸೋ ಅವಶ್ಯಕತೆನೂ ಇಲ್ಲ. ಯಾವಾಗ ಆ ಮೆಡಿಸಿನ್ಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಮೇಲೆ ನೀನು ತಗೊಳಕ್ ಪ್ರಾರಂಭಿಸ್ತೀಯೋ ಅದರಲ್ಲಿ 60 to 70% ಬರೀ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಯಾಕೆ?
ಈ ಪಾಲಿಸ್ಟಿಕ್ ಓವರಿ ಸಿಂಡ್ರೋಮ್ ಏನಿದೆ ಅಥವಾ ಪಾಲಿಸ್ಟಿಕ್ ಓವರಿನ್ ಡಿಸೀಸ್ ಏನಿದೆ, ಇದು ವೆರಿ ಸಿಂಪಲ್. ನಿಮ್ಮ ಲೈಫ್ ಸ್ಟೈಲ್ ಸರಿಯಾಗದ ಹೊರತು ಇದರಿಂದ ಆಚೆಗೆ ಬರಕ್ ಸಾಧ್ಯ ಇಲ್ಲವೇ ಇಲ್ಲ. ಈಗ ನಾನು ಏನೇನೋ ಹೇಳಕ್ ಹೋಗ್ಬಾರ್ದು. ಸೊ ಅದಕ್ಕೇನೆ ನಾನು ಈ ಸ್ಲೈಡ್ ನ ಫಸ್ಟ್ ಹಾಕ್ಲಿಲ್ಲ, ಈ ಸ್ಲೈಡ್ ನ ಫಸ್ಟ್ ಹಾಕ್ತೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೀವು ತುಂಬಾ ಎಮೋಷನ್ಸ್ ಸಣ್ಣ ವಯಸ್ಸಿಂದ ನಿಮ್ಮಲ್ಲಿ ಕ್ರಿಯೇಟ್ ಆಗತ್ತೆ. ತುಂಬಾ ನೀವು ಜರ್ನಿ ಮಾಡ್ತೀರಾ, ತುಂಬಾ ಎಮೋಷನ್ಸ್ ಇಟ್ಕೊಂಡಿರ್ತೀರಾ, ಫಿಸಿಕಲಿ ಗಂಡ್ ಮಕ್ಳಿಗಿಂತ ವೀಕ್ ಇರ್ತೀರಾ, ನೀವು ಸಾಫ್ಟ್ ಇರ್ತೀರಾ. ಇಷ್ಟಿದ್ರೂ ಕೂಡ ಗಂಡು ಮಕ್ಳಿಗಿಂತ ಜಾಸ್ತಿ ಕೆಮಿಕಲ್ಸ್ ನ ನೀವು ಕನ್ಸ್ಯೂಮ್ ಮಾಡ್ಬಿಡ್ತೀರಾ. ಗಂಡ್ ಮಕ್ಳಿಗಿಂತ ಜಾಸ್ತಿ ಎಫೆಕ್ಟ್ ನ ನೀವು ಅನ್ಬೇಕೆಂದ್ರೆ ನ್ಯೂಟ್ರಿಷನ್ ಬಗ್ಗೆ ಸ್ವಲ್ಪನೂ ಕೇರ್ ಮಾಡಲ್ಲ, ಜಂಕ್ಸ್ ತಿನ್ನೋದ್ರಲ್ಲಿ ಮುಂದೆನೆ ಇರ್ತೀರಾ, ಬ್ಯೂಟಿ ಪ್ರಾಡಕ್ಟ್ ಎಲ್ಲ ಗಂಡ್ ಮಕ್ಳು ಬಳಸೋದಕ್ಕಿಂತ ಜಾಸ್ತಿ ಬಳಸ್ತೀರಾ, ಕೆಮಿಕಲ್ ಪ್ರಾಡಕ್ಟ್ ಮನೆಯಲ್ಲಿ ನೀವೇ ಜಾಸ್ತಿ ಅಪ್ಲೈ ಮಾಡ್ತೀರಾ, ಪಾತ್ರೆ ತೊಳೆಯೋದ್ ನೀವು, ಬಟ್ಟೆ ತೊಳೆಯೋದ್ ನೀವು, ಡಿಟರ್ಜೆಂಟ್ ವಾಶ್ ಮಾಡೋದ್ ನೀವು, ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತೀರಾ, ಎಕ್ಸಸೈಸ್ ಅನ್ನೋದು ಕೇಳಲೇ ಬೇಡ, ಇನ್ ಲೇಟ್ ನೈಟ್ ಸ್ಲೀಪ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾ ಹೈಯೆಸ್ಟ್ ಆಕ್ಟಿವೇಶನ್ಸ್ ಆಗಿರ್ತೀರಾ, ಅಂಡ್ ಪೊಲ್ಯೂಷನ್ಸ್. ಇದರಿಂದ ಇದು ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಸರ್ ಈ ವ್ಯವಸ್ಥೆ ಇದೆ ಅಂದ್ರೆ, ನಮ್ಮ ಓವರಿ ಅಂತ ಏನ್ ಕರಿತೀವಿ, ಹೆಣ್ಮಕ್ಳಲ್ಲಿ 2 ಓವರಿ ಇರುತ್ತೆ, ಒಂದು ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ. ಅದು ನಿಮಗೆ ತೋರಿಸ್ತೀನಿ, ಒಂದು ಚಿತ್ರ ನಾವಿಲ್ಲಿ ಮಾಡಿದೀವಿ ಸರ್. ಇದರಿಂದ ಏನೇನ್ ಎಫೆಕ್ಟ್ ಆಗುತ್ತೆ PCOD ಇಂದ ಆಗಿರ್ಬೋದು ಅಥವಾ PCOS ಇಂದ ಆಗಿರ್ಬೋದು ಅಂತಂದ್ರೆ, ಸ್ನೇಹಿತರೆ, ಒಂದು ಅವರಲ್ಲಿ ಏನು ಋತುಚಕ್ರ ಅಂತ ಇರುತ್ತೆ ಹೆಣ್ಮಕ್ಳಲ್ಲಿ, ಅವರು ಆಕ್ಟಿವ್ ಆಗಿರ್ಲಿಕ್ಕೆ, ಅವರು ಹೆಣ್ಣಾಗಿರ್ಲಿಕ್ಕೆ ಋತುಚಕ್ರದ ಅವಶ್ಯಕತೆ ತುಂಬಾ. ಆ ಅವಶ್ಯಕತೆ ಕರೆಕ್ಟ್ ಟೈಮ್ ಟು ಟೈಮ್ ಆಗ್ಬೇಕು. ಅದು ಒಂದು ಟೈಮಲ್ಲಿ ಆಗ್ಬೇಕು. ಅಂದ್ರೆ ಒಂದು 6 ದಿನ 5 ದಿನ ಅಷ್ಟೇ ಅವ್ರಿಗೆ ಬ್ಲೀಡಿಂಗ್ ಆಗ್ಬೇಕು, ಆಮೇಲೆ ನಿಂತ್ಕೋಬೇಕು. ಅದು ಇಲ್ಲ ಅಂತಂದ್ರೆ ಕೆಲವು ಟೈಮ್ 15 ಡೇಸ್ ಆದ್ರೂ ಬ್ಲಡ್ ನಿಲ್ಲಲ್ಲ. ಅಂದ್ರೆ ಇರೆಗ್ಯುಲರ್ ಬ್ಲಡ್, ತುಂಬಾ ವೇಟ್ ಜಾಸ್ತಿ ಆಗೋದು, ಸ್ಕಿನ್ ಬೇರೆ ತರ ಆಗೋದು, ಕೂದಲು ಉದುರಕ್ ಸ್ಟಾರ್ಟ್ ಆಗೋದು, ಆಮೇಲೆ ಮುಖದಲ್ಲಿ ಕೂದಲುಗಳು ಬರಕ್ ಸ್ಟಾರ್ಟ್ ಆಗೋದು. ಆಮೇಲೆ ಇದೇ ನೀವು ಇದ್ರಲ್ಲಿ ನೋಡಿದ್ರು ಸೇಮ್ ಅಷ್ಟೇ, ಕೊಲೆಸ್ಟ್ರಾಲ್ ಹೈ ಇರುತ್ತೆ, ಹಾರ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ, ಟೈಪ್ 2 ಡಯಾಬಿಟಿಸ್ ಜಾಸ್ತಿ ಆಗುತ್ತೆ, ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗೋ ಸಾಧ್ಯತೆ ತುಂಬಾ ಕಮ್ಮಿ ಆಗುತ್ತೆ. ಇದೇನು ನಾವು ಈ ಕಾಯಿಲೆಗಳನ್ನ ಕರಿತೀವಿ, ಈ ಪಾಲಿ ಅಂತಂದ್ರೆ ತುಂಬಾ ಸಣ್ಣ ಸಣ್ಣ ನೀರಿನ ಗುಳ್ಳೆಗಳು ಅವರ ಓವರಿನ ಕವರ್ ಆಗಿ ಅವರು ಪ್ರಾಪರ್ ಎಗ್ ಪ್ರೊಡಕ್ಷನ್ ಅನ್ನ ಸ್ಟಾಪ್ ಮಾಡೋದಕ್ಕೆ ನಾವ್ ಈ ಒಂದು ಡಿಸೀಸ್ ನ ಐಡೆಂಟಿಫೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರ್ ಯಾಕೆ ನೀರಲ್ಲಿ ಬರುತ್ತೆ, ಯಾಕೆ ಅಂದಾಗ ಇದಕ್ಕೆ ನನ್ನ ಕತೆ ವಾಪಸ್ ಹೇಳ್ತಾ ಹೋಗ್ಬೇಕು. ದ ಲಿವರ್ ಇನ್ಫೆಕ್ಷನ್ಸ್ ಅಂತಾನು ನಾವು ಕರಿತೀವಿ. ಅಂದ್ರೆ ನೋಡ್ರಿ, PCOD ಅಥವಾ PCOSಗೂ ಲಿವರ್ಗೂ, ಸ್ನೇಹಿತರೆ, ನನ್ನ ಮೊದಲನೇ ಮಾತು, ಯಾಕೆ ನಾನು ಟ್ರೈನಿಂಗ್ ಕೊಡಬೇಕಾದ್ರೆ ಲಿವರ್ನ ತಗೊಂಡಿದ್ದೆ ಅಂತಂದ್ರೆ, ನಿಮ್ಮ ದೇಹದಲ್ಲಿ ನಡೆಯುವ ಸರ್ವ ಕ್ರಿಯೆಗಳಿಗೂ, ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹಿಡಿದು, ನಿನ್ನ ವೆಯ್ಟ್ ಇಂದ ಹಿಡಿದು, ನಿನ್ನ ಮುಖದ ಕಾಂತಿ, ಹೊಳಪು, ಹಾಳ ಮುಳಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹಿಡಿದು ಎಲ್ಲದಕ್ಕೂ ನೇರವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಲಿವರ್ ಕಾರಣ ಆಗಿರುತ್ತೆ. ಎಲ್ಲ ಫಂಕ್ಷನ್ಸ್ಗೂ ಲಿವರ್ ಯಾವಾಗ ಕೆಡಕ್ ಸ್ಟಾರ್ಟ್ ಆಯ್ತು, ಅದು ಯಾಕೆ ಕೆಡುತ್ತೆ, ಅದು ಆಲ್ರೆಡಿ ಫುಡ್ ಏನು, ಅದರ ಕತೆ ಏನು, ಅದರದ್ದೇನು, ನಾನೆಲ್ಲ ಅದರಲ್ಲಿ ಹೇಳಿದ್ದೀನಿ. ಅಲ್ಲಿಗೂ ಇದಕ್ಕೂ ಲಿಂಕ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂತ ಬನ್ನಿ. ದಿಸ್ ಈಸ್ ದ ಥಿಂಗ್, ದ ಇನ್ಫೆಕ್ಷನ್ ವಿಲ್ ಗ್ರೋ. ಸರ್ ಇದರಿಂದ ನಾನು ಆಚೆಗೆ ಬರಬೇಕಾ? ಎಸ್, ಕಮಾನ್, ಬರಬೇಕು. ಇಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಅನುಭವಿಸ್ತೀರಿ. ನೀವು ಹೆಣ್ಮಕ್ಳಾಗಿ ಇರಕ್ಕೆ ಸಾಧ್ಯತೆ ಇಲ್ಲ. ಇದೇ ನಮ್ಮ ಒಂದು ಎಡಗಡೆ ಬಲಗಡೆ ಇರ್ತಕ್ಕಂತ ಒಂದು ಓವರಿಯ ಚಿತ್ರ. ಇದು ಗರ್ಭಕೋಶದ ಅಕ್ಕಪಕ್ಕ ಇರುತ್ತೆ. ದೆನ್ ಈ ಓವರಿಯ ಪ್ರಮುಖವಾದ ಕೆಲಸಗಳೇನು ಅಂತಂದ್ರೆ, ಗಂಡು ಮಕ್ಕಳಂದ್ರೆ ಎಗ್ ಪ್ರೊಡಕ್ಷನ್ ಮಾಡೋದು. ಸೊ ಆ ಎಗ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ಅವ್ರ ದೇಹ ತುಂಬಾ ಆರೋಗ್ಯವಾಗಿರುತ್ತೆ. ಮಕ್ಕಳುಗಳು ನಾವೇನು ಅವರು ಮಗುನ ಇರ್ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಸೆಸ್ ಆಗಕ್ಕೆ ಎಗ್ಗದ ಅವಶ್ಯಕತೆ ತುಂಬಾ ಇರುತ್ತೆ. ಹಾರ್ಮೋನ್ ಪ್ರೊಡಕ್ಷನ್, ಗಂಡ್ ಮಕ್ಳಲ್ಲಿ ಹೆಂಗೆ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಆಗುತ್ತೋ ಹಂಗೆ ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗುತ್ತೆ. ಅದು ಪ್ರೊಡಕ್ಷನ್ ಆದ್ರೆ ಮಾತ್ರ ಈ ಪ್ರೊಜೆಸ್ಟ್ರೋನ್ ಈಸ್ಟ್ರೋಜನ್ ಏನಿದೆ ಇದು ಅವರನ್ನ ತುಂಬಾ ಆರೋಗ್ಯವಾಗಿ, ಅವ್ರ ಸ್ಕಿನ್, ಅವ್ರ ಹೇರ್ಸ್ ಅಂಡ್ ಅವರು ಹೆಲ್ತಿ ಆಗಿರೋದಕ್ಕೆ, ಅವ್ರು ಯಾವಾಗ್ಲೂ ಮೂಡನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳಕ್ಕೆ, ಟೋಟಲಿ ಅವರು ಪರಿಪೂರ್ಣವಾಗಿರಕ್ಕೆ 2 ಹಾರ್ಮೋನ್ಗಳು ತುಂಬಾ ಸಹಾಯ ಮಾಡ್ತವೆ. ಹೆಂಗೆ ನಮ್ದು ಟೆಸ್ಟೋಸ್ಟಿರಾನ್ ಇದೆ ಆ ತರ.
ಅದು ಪ್ರೊಡಕ್ಷನ್ಗೆ ಈ ಓವರಿ ಹೆಲ್ಪ್ ಮಾಡುತ್ತೆ. ಅಂಡ್ ಇದೇ ತರ ಋತುಚಕ್ರದಲ್ಲಿ ಅವರಿಗೆ ಪ್ರಾಪರ್ ಆಗಿ ಋತುಚಕ್ರದ ಒಂದು ಸೈಕಲ್ ಕಂಟಿನ್ಯೂ ಆಗಕ್ಕೆ ಈ ಓವರಿ ಹೆಲ್ಪ್ ಮಾಡುತ್ತೆ. ಸೊ ಏನ್ ಈ ಓವರಿ ಪ್ರಾಬ್ಲಮ್ ಬರುತ್ತೆ, ಓವರಿಯ ಈ ಕೆಲಸ ಇದಾಗಿರುತ್ತೆ. ಸೊ ಇಂಪಾರ್ಟೆಂಟ್ ರೋಲ್ ಮೇಂಟೈನ್ ಮಾಡುತ್ತಾ, ತುಂಬಾ ಇಂಪಾರ್ಟೆಂಟ್ ರೋಲ್ ನ ಇದು ಮೇಂಟೈನ್ ಮಾಡುತ್ತೆ. ಸೊ ಇದಕ್ ತೊಂದರೆ ಆಗುತ್ತೆ ಅಂತಂದಾಗ ನಾವು ಪ್ರಾಪರ್ ಆಗಿ ಅದನ್ನ ಕೇರ್ ಮಾಡಬೇಕಾಗತ್ತೆ. ಸೊ ಓವರಿದು ಏನೇನು ಅದು ಕೆಲಸನ ಮಾಡುತ್ತೆ ಅನ್ನೋದನ್ನ ಅದನ್ನ ಇಲ್ಲೊಂದ್ ಸ್ವಲ್ಪ ಎಕ್ಸ್ಟ್ರಾ ನಾವು ಸೇರಿಸಿ ಹೇಳಿದೀವಿ, ಅಂದ್ರೆ ಪ್ರೆಗ್ನೆನ್ಸಿಗೆ ಅಂಡ್ ರೀಪ್ರೊಡಕ್ಟಿವಿಟಿಗೆ. ಓಕೆ, ಅದೇ ತರ ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡಕ್ಕೆ. ಓಕೆ, ಅದೇ ತರ ನಮ್ಮ ಏನ್ ಇವರು ಪೀರಿಯಡ್ಸ್ ಆಗ್ತಾರೆ ಅದನ್ನ ಪರ್ಫೆಕ್ಟ್ ಆಗಿಡಕ್ಕೆ, ಬೋನ್ ಹೆಲ್ತ್ ಅನ್ನ, ಸ್ಕಿನ್ ಹೆಲ್ತ್ ಅನ್ನ, ಮೆಟಬಾಲಿಸಮ್ ನ ಬೂಸ್ಟ್ ಮಾಡಕ್ಕೆ. ಜೊತೆಗೆ ಫೀಮೇಲ್ ಕ್ಯಾರೆಕ್ಟರ್ ಅಂದ್ರೆ ನೀವು ಫೀಮೇಲ್ ಕ್ಯಾರೆಕ್ಟರ್ಸ್ ಇರುತ್ತಲ್ವಾ, ಲೈಕ್ ಅವರು ಹೆಣ್ತನ, ಅವ್ರ ವಾಯ್ಸ್ ಇರ್ಬೋದು, ತುಂಬಾ ಸಾಫ್ಟ್ ಇರುತ್ತೆ, ಸ್ಮೂತ್ ಇರುತ್ತೆ. ಇದೆಲ್ಲದಕ್ಕೂ ಬೇಕು ಅಂದ್ರೆ ಆ ಹಾರ್ಮೋನ್ ಪರ್ಫೆಕ್ಟ್ ಆಗಿ ಪ್ರೊಡಕ್ಷನ್ ಆಗ್ಬೇಕಿರುತ್ತೆ. ಸೊ ಅದಕ್ಕೆ ಇದು ಓವರ್ ಆಲ್ ಓವರಿ ಹೆಲ್ಪ್ ಮಾಡುತ್ತೆ. ಯಾವಾಗ ಅದು ದಾರಿ ತಪ್ಪುತ್ತೋ, ದೆನ್ ಇರೆಗ್ಯುಲರ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ತಲೆ ಸುತ್ತು, ನನ್ಗೆ ಆಗ್ತಿಲ್ಲ, ಅಂಡ್ ತುಂಬಾ ಅವ್ರಿಗೆ ಈ ಎದೆ ಹತ್ರ ಹೊಡ್ತಾ ಬಂದಂಗ ಆಗೋದು, ಓಕೆ, ಅಬ್ಡೋಮನ್ ಪೇನ್ ಬರೋದು, ಮೂಡ್ ಸ್ವಿಂಗ್ ಆಗೋದು, ಒಂದ್ಸರಿ ನಾರ್ಮಲ್ ಆಗಿರ್ತಾರೆ, ಇನ್ನೊಂದ್ಸರಿ ಸಿಟ್ ಮಾಡ್ಕೊತಿರ್ತಾರೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಕೈ ತಪ್ಪೋಗುತ್ತೆ. ಇದೆಲ್ಲ PCOS ಮತ್ತು PCOD ಇಂದ ಬರ್ತಕ್ಕಂತ ಪ್ರಾಬ್ಲಮ್. ಸರ್, ನಾವೇನ್ ಮಾಡಿದ್ವಿ? ನಾವು ನಮ್ಮ ಮುಂದೆ ಒಂದು ಚಾಲೆಂಜ್ ಬಂತು. ಏನು? ಒಂದು ಕೆಲವೊಂದನ್ನ ನಾವು ಬಗೆಹರಿಸೋಣ. ಏನು? ಫುಡ್, ಈ ಏನ್ ಆಹಾರ ಅಂತ ಬರುತ್ತೆ ಅದನ್ನ ರೈಟ್ ಡಯಾಗ್ನೈಸ್ ಮಾಡೋಣ ಜನಗಳಿಗೆ. ನೀವೇನ್ ತಿನ್ಬೇಕು? ಎಕ್ಸಾಂಪಲ್, ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ನಮ್ಮ ಪ್ರಯತ್ನ ಸ್ಟಾರ್ಟ್ ಆಯ್ತು. ಸ್ನೇಹಿತರೆ, ಏಪ್ರಿಲ್ 9 ನಾವೇನ್ ಬರ್ತಾ ಇದೀವಿ, ನಾವು ಬೆಂಗಳೂರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅವತ್ತು ಕೂಡ ನೀವು ಅನ್ಬಿಲೀವಬಲ್ ಮಾಡ್ತಕ್ಕಂಥ, ಅಂದ್ರೆ ನಮ್ಮ ಕಂಪ್ನಿನ ನಾವು ಪರ್ಫೆಕ್ಷನ್ ಕರ್ಕೊಂಡು ಹೋಗ್ತಾ ಇದೀವಿ. ಏನ್ ನಮ್ಮ ಹತ್ರ ಇಲ್ಲ, ಏನನ್ನ ನಾನು ತಂದ್ರೆ ಇವರ ಮೀಲ್ನ ನಾನು ಪರ್ಫೆಕ್ಟ್ ಮಾಡೋದು. ನಮ್ಮ ಸಂಪೂರ್ಣ ಫೋಕಸ್ ಅವರ ಊಟದ ಕಡೆಗಿದೆ. ತಿನ್ನಬೇಕು, ಪ್ರಾಪರ್ ಆಗಿ ತಿನ್ಬೇಕು. ಅಂದ್ರೆ ನಮ್ಗೆ ನಾವು ದುಡ್ಡು, ನಮ್ ಟರ್ನ್ ಓವರ್ ಇದ್ರ ಮೇಲೆ ನಮ್ಮ ಆಲೋಚನೆ ಇಲ್ಲ. ಅದು ತುಂಬಾ ಯಥೇಚ್ಛವಾಗಿ ಆಗುತ್ತೆ. ಯಾಕೆಂದ್ರೆ ಒಂದು ಪ್ರಾಪರ್ ಸೊಲ್ಯೂಷನ್ ಅನ್ನ ಒಬ್ರಿಗೆ ಕೊಡ್ತಿದೀವಿ ಅಂತ ಅಂದಾಗ ಅವ್ರು 100% ಅದನ್ನ ಅಪ್ಕೋತಾರೆ, ತಪ್ಕೋತಾರೆ, ನಮ್ಮನ್ನ ಇನ್ನೊಂದು ಲೆವೆಲ್ ಕರ್ಕೊಂಡು ಹೋಗ್ತಾರೆ. ನಮೀಗ ಟರ್ನ್ ಓವರ್ ಬಗ್ಗೆ ಭಯ ಇಲ್ಲ, ನಂಬರ್ಸ್ ಮೇಲೆ ಭಯ ಇಲ್ಲ, ನಮ್ಮ ಸ್ಟೇಟಸ್ ಮೇಲೆ ನಮಗ್ ಭಯ ಇಲ್ಲ, ಅದಿಲ್ಲ. ನಾವು ಅವ್ರನ್ನ ಒಂದು ಪರ್ಫೆಕ್ಷನ್ ಕಡೆ ಕರ್ಕೊಂಡು ಹೋಗೋಣ ಅನ್ನೋದ್ರಲ್ಲಿ 9th ಕೂಡ ನಾವು ತುಂಬಾ ಪ್ರಿಪೇರ್ ಆಗಿದ್ದೀವಿ. ನೀವು ಕೂಡ ಸರ್ಪ್ರೈಸ್ ಆಗ್ತೀರಿ ಅಂತ ಬ್ಯೂಟಿಫುಲ್ ಒಂದು ರೇಂಜ್ ನ ಅವತ್ತು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಮೊದಲನೇದಾಗಿ ಫುಡ್ ನ ಸರಿ ಮಾಡಕ್ಕೆ ನಾವು ವರ್ಜಿನ್ ಕೊಕೊನಟ್ ಆಯಿಲ್ ತಂದ್ವಿ. ಯಾಕೆಂದ್ರೆ ಇಟ್ಸ್ ಗುಡ್, ಕ್ಲೆನ್ಸ್ ಮಾಡುತ್ತೆ, ಹ್ಯೂಮನ್ ನ ಸ್ಟ್ರಾಂಗ್ ಮಾಡುತ್ತೆ. PCODಗೆ ಅಂತೂ ಮಾಡಿಸ್ತಂತ ಅಮೃತ ಅದು. ಯಾಕೆ ಅಂತಂದ್ರೆ ಫಸ್ಟ್ ಲಿವರ್ನ ಫ್ಯಾಟಿ ಲಿವರ್ ಇಂದ ಆಚೆಗೆ ಬರಕ್ಕೆ ಅದು ಸಪೋರ್ಟ್ ಮಾಡುತ್ತೆ, ಎಲ್ಲಾ ತರ ಒಂದ್ ಹೆಲ್ಪ್ ಮಾಡ್ತಾ ಇತ್ತು. ಇದ್ರ ಜೊತೆಗೆ ಅವ್ರು ತಿಂತಕ್ಕಂಥ ಜಂಕ್ಸ್ ನ, ಬ್ಯಾಡ್ ಕ್ರೇವಿಂಗ್ಸ್ ನ ಕಮ್ಮಿ ಮಾಡಿ, ಎಕ್ಸರ್ಸೈಸ್, ಓವರ್ ಆಲ್ ಇದ್ರ ಬಗ್ಗೆ ಅವ್ರಿಗೆ ಜ್ಞಾನ ಮೂಡಿಸ್ತಾ, ನ್ಯೂಟ್ರಿಷಿಯನ್ಸ್ ಅಂತ ಬಂದಾಗ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಅಂತ ಏನಂತ ಇದೀವಿ, ಇವತ್ತು ನ್ಯೂಟ್ರಿಷಿಯನ್ ಡಿಫಿಷಿಯನ್ಸಿ ಎರಡು ರೀತಿ ಆಗ್ತಾ ಇದೆ. ಏನು? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಜ್ಞಾನ ಇದ್ರು ಪ್ರಾಪರ್ ಆಗಿ ಸಿಗಲ್ಲ. ಜ್ಞಾನ ಇದ್ರು, ಈಗ ಬೆಂಗಳೂರು ಅಂತ ಜಾಗದಲ್ಲಿ ಅಥವಾ ಮೈಸೂರು ಅಂತ ಜಾಗಗಳಲ್ಲಿ ಅಥವಾ ಸಿಟಿಗಳಲ್ಲಿದ್ದು ನಾನು ಪರಿಪೂರ್ಣವಾದ ನ್ಯೂಟ್ರಿಷನ್ ನೋಡ್ತೀನಿ, ಕಷ್ಟ. ಎರಡನೇದು ಒತ್ತಡದ ಜೀವನಗಳು. ಅಂದ್ರೆ ಮಕ್ಕಳನ್ನ ಕಳಿಸ್ಬೇಕು, ನಾನು ವರ್ಕಿಗೆ ಹೋಗ್ಬೇಕು, ನಾನು ಆಫೀಸಲ್ಲಿ ಕೆಲಸ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು. ಬೆಂಗಳೂರಂತ ಜಾಗದಲ್ಲಿ ನಿಮ್ಮ ಮನೇಲಿ ಅದ್ ಮಾಡ್ಕೊತೀನಿ ಚಾನ್ಸ್ ತುಂಬಾ ಕಮ್ಮಿ, ತುಂಬಾ ಕಷ್ಟ ಆಗುತ್ತೆ. ನನಗೇನಕ್ಕೆ ಆಗ್ತಿದೆ ಅಂತ ನಾನು ಯೋಚನೆ ಮಾಡ್ತೀನಿ. ತುಂಬಾ ದೊಡ್ಡ ಮನೆ, ತುಂಬಾ ಜನ, ಮನೇಲಿ ಹೇಳಿದ್ರೆ ಯಾರು ಒಬ್ರು ನೀರ್ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ, ಅಂಡ್ ಊರಲ್ಲಿ ತೋಟ ಇದೆ, ನನಗ್ ಬೇಕಾದಂತ ಹಸು, ತುಪ್ಪ ಪ್ರತಿಯೊಂದು ನಾನು ಮಾಡ್ಕೋತೀನಿ. ದ ಫ್ಯಾಟ್ ಇಂದ ಹಿಡಿದು ಪ್ರತಿಯೊಂದು ನನ್ನ ಸ್ಥಿತಿನಲ್ಲೇ ಎಲ್ಲರೂ ಇದ್ದಾರೆ ಅಂತ ನಾನು ಫೀಲ್ ಮಾಡಕ್ಕಾಗಲ್ಲ. ಇದೇನ ನಾನು ನಮ್ಮ ಬೆಂಗಳೂರಲ್ಲಿ ವಾಸ ಮಾಡ್ತಿರೋರ ಹತ್ರ ಶಂಕರಣ್ಣಂಗೆ ಇದನ್ನ ಹೇಳಕ್ ಹೋದ್ರೆ ಮೊದ್ಲೇ ಒತ್ತಡದಲ್ಲಿದೆ ಶಂಕರಣ್ಣ. ಹಸು ಎಲ್ಲಿ ಸಾಕಕ್ ಹೋಗುತ್ತೆ, ಅವ್ರು ಪ್ಲಾಂಟ್ಸ್ ಎಲ್ಲಿ ಗ್ರೋ ಮಾಡ್ಕೋತಾರೆ. ದಟ್ ಇಸ್ ನಾಟ್ ಈಸಿ. ಆ ನ್ಯೂಟ್ರಿಷಿಯನ್ಸ್ ನ ನಾನ್ ರೀಪ್ಲೇಸ್ ಮಾಡಿ ಒಂದು ಬೆಸ್ಟ್ ಲೈಫ್ ಸ್ಟೈಲ್ ನ ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ, ಅವ್ರ ಸ್ಲೀಪ್ ನ, ಅವ್ರ ಸ್ಟ್ರೆಸ್ ನ
ಕಮ್ಮಿ ಮಾಡಿ ಈ ನ್ಯೂಟ್ರಿಷನ್ಸ್ ಕೊಟ್ರೆ 100% ಏನ್ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದೆ ಅದರಿಂದ ಆಚೆ ಕರ್ಕೊಂಡ್ಬಂದ್ರೆ ಇದು ಅಂತ ದೊಡ್ಡ ಸಮಸ್ಯೆ ಇಲ್ಲ, ಹೆಣ್ಮಕ್ಳು ತುಂಬಾ ಆರೋಗ್ಯವಾಗಿರ್ಬೋದು ಅಂತ ಹೇಳಿ ಈ ರೀಬ್ಯಾಲೆನ್ಸ್ ನ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಅಶ್ವಗಂಧನ ನಾವು ಮೇಜರ್ ಆಗಿ ಆಡ್ ಮಾಡಿದ್ವಿ. ಅದು ಕೂಡ KSM 66 ಅಂತ. ಈ KSM 66 ಅಂದ್ರೆ ಸ್ನೇಹಿತರೆ ಅಶ್ವಗಂಧದಲ್ಲಿ ನಾನಾ ತರ ಬರುತ್ತೆ, ಬಟ್ ನಮ್ಮ ದೇಹದಲ್ಲಿ ಅಬ್ಸರ್ಪ್ಷನ್ ಲೆವೆಲ್ ನ ಪೀಕಿಗೆ ತಗೊಂಡೋಗ್ತಕ್ಕಂತ ಇದ್ರ ಮೇಲೆ ಸುಮಾರು 4,000-5,000 ಕೇಸ್ ಸ್ಟಡಿಗಳು, ರಿಸರ್ಚ್ ಗಳು ನಡೆದಿರ್ತಕ್ಕಂಥದ್ದು ಯಾವ್ದಾರು ಇದ್ರೆ ಅದು ಅಶ್ವಗಂಧ KSM 66. ಸೊ ಇದನ್ನ ನಾವಿದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಇದು ಹಾರ್ಮೋನ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಏನು ಇವರು ಪೀರಿಯಡ್ಸ್ ಟೈಮ್ ಅಲ್ಲಿ ರೆಗ್ಯುಲರ್ ಇರಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೆಲ್ತಿ ಆಗಿರಕ್ ಸಪೋರ್ಟ್ ಮಾಡುತ್ತೆ, ಸ್ಟ್ರೆಸ್ ನ ಕಮ್ಮಿ ಮಾಡುತ್ತೆ, ದೇಹನ ಸ್ಟ್ರಾಂಗ್ ಮಾಡುತ್ತೆ, ಮೆಗ್ನೀಷಿಯಂ ಅಬ್ಸರ್ಪ್ಷನ್ ಕೂಡ ದೇಹದಲ್ಲಿ ಇಂಪ್ರೂವ್ ಮಾಡುತ್ತೆ. ಅಶ್ವಗಂಧ ನಾವೊಂದು 30-40 ವರ್ಷ ದಾಟದ್ಮೇಲೆ ನಮಗಿರೋ ಒಬ್ಬ ಬಹಳಷ್ಟು ಸ್ನೇಹಿತ, ಅಂದ್ರೆ ನಮ್ಮೆಲ್ಲರ ದಿನನಿತ್ಯದ ಆಹಾರದಲ್ಲೋ ಔಷಧಿಯಲ್ಲೋ ನಮ್ಮ ದೇಹಕ್ಕೆ ಹೋಗ್ಬೇಕಾಗಿರೋ ಒಬ್ಬ ಮಿತ್ರ ಯಾರು ಅಂತಂದ್ರೆ ಅದು ಅಶ್ವಗಂಧ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಯಾಕೆಂದ್ರೆ ನಂಬರ್ 1 ಪ್ಲೇಸ್ ನ ನಾವ್ ಇದಕ್ಕೆ ಕೊಡ್ತೀವಿ ಅಶ್ವಗಂಧಕ್ಕೆ. ಓಕೆ, ನೆಕ್ಸ್ಟ್ ಹೋಗ್ತೀವಿ ಸ್ನೇಹಿತರೆ. ಪೊಮೊಗ್ರನೇಟ್ ಇಂಗ್ರೀಡಿಯೆಂಟ್ಸ್ ನ ಇದಕ್ಕೆ ನಾವು ಆಡ್ ಮಾಡಿದೀವಿ. ದ ಮೇಜರ್ ಇಂಗ್ರೀಡಿಯೆಂಟ್ಸ್ ಪೊಮೊಗ್ರನೇಟ್ ಇಂದ 3 ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಸೇರಿಸಿದೀವಿ. ಯಾಕೆ ಅಂತಂದ್ರೆ ಇನ್ಫ್ಲಮೇಷನ್ ಕಮ್ಮಿ ಆಗ್ಬೇಕು, ಹಾರ್ಟ್ ಹೆಲ್ತ್ ಚೆನ್ನಾಗಾಗ್ಬೇಕು, ಜೊತೆಗೆ ಐರನ್ ಲೆವೆಲ್ ನಿಮ್ ಬಾಡಿ ಇಂಪ್ರೂವ್ ಆದಾಗ ನಿಮ್ಮ ಸ್ಕಿನ್ನು ಜೊತೆಗೆ ಈ ಒಂದು ಆಂಟಿ ಏಜಿಂಗ್ ಅಂತ ನಾವೇನ್ ಕರಿತೀವಲ್ಲ, ಹೆಣ್ಮಕ್ಳಲ್ಲಿ ತುಂಬಾ ಏಜ್ ಆದಂಗ ಅನ್ನಿಸ್ಬಿಡ್ತಾರೆ, ಡಲ್ ಆಗ್ಬಿಡ್ತಾರೆ, ಅವ್ರ ಹೇರ್ ಹೆಲ್ತ್ ಅವ್ರ ಸ್ಕಿನ್ ಹೆಲ್ತ್ ಎಲ್ಲ ಡೌನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪೊಮೊಗ್ರನೇಟ್ ಇವತ್ತೇನಕ್ಕೆ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಕಾಸ್ಟ್ಲಿ ಅಂತಂದ್ರೆ ಅದ್ರ ಮೆಡಿಸಿನಲ್ ಎಕ್ಸ್ಟ್ರಾಕ್ಷನ್ ತುಂಬಾ ಹೋಗುತ್ತೆ, ತುಂಬಾ ಮೆಡಿಸಿನ್ ಎಕ್ಸ್ಟ್ರಾಕ್ಷನ್ಸ್ ಹೋಗುತ್ತೆ. ಸೊ ಅದರಿಂದ ನಾವು ಇದನ್ನ ಆಡ್ ಮಾಡಿದೀವಿ. ಇನ್ನ ಬೆರ್ರೀಸ್ ಸ್ನೇಹಿತರೆ, ಈ ಬೆರ್ರೀಸ್ಗಳ ಬಗ್ಗೆ ತಿಳ್ಕೊಳ್ಳಿ, ಇದು ಅದ್ಭುತ. ನಾನ್ ಮೊನ್ನೆ ಈ 4 ಸೀಸನ್ ಹೋಟೆಲ್ಗೆ ಹೋದಾಗ ನನಗೆ ನಕ್ಕು ಸಾಕಾಯ್ತು. ಯಾಕೆ ಅಂತಂದ್ರೆ ನಾವು ಮಲ್ಬರಿ ಅಂತ ಕೇಳಿದಿರಲ್ವ, ರೇಷ್ಮೆ ಅಂತ ಕೇಳಿ, ಅದ್ರ ಕೃಷಿ ಮಾಡೋರು ನಮ್ ತಂದೆ ಜಾವಗಲ್ ಹೋಬಳಿನಲ್ಲಿ ಅವರು ಮತ್ತೆ ಕ್ಯಾಪ್ಟನ್ ಗೋಪಿನಾಥ್ ಅಂತ ದ ಡೆಕ್ಕನ್ ಏವಿಯೇಷನ್ ಕಟ್ಟಿದ್ರಲ್ಲ, ಅವರಿಬ್ರು ಕೃಷಿ ಮಾಡೋರು, ರೇಷ್ಮೆ ಕೃಷಿ ಮಾಡೋರು, ತುಂಬಾ ದೊಡ್ಡ ಬೆಳೆಗಾರರು ನಮ್ ತಂದೆ. ಆ ರೇಷ್ಮೆ ಗಿಡದಲ್ಲಿ ಆ ಹಣ್ಣು ಬಿಡೋದು, ಓಕೆ, ಅದನ್ನ ಮಲ್ಬರಿ ಅಂತಾನು ಕರಿತೀವಿ. ಬೆರ್ರೀಸ್ ಅಷ್ಟೇ, ಸಖತ್ತಾಗಿರೋದು. ಅದನ್ನ ತಿಂದ್ರೆ ನಮಗೆ ಬಾಯೆಲ್ಲ ಕೆಂಪಾಗೋದು, ನಾಲ್ಗೆ ಎಲ್ಲ ಪರ್ಪಲ್ ಆಗೋದು, ಪರ್ಪಲ್ ಕಲರ್. ವರ್ಡ್ಸ್ ಹಾಕೊಂಡು ನೋಡಿ ಅವ್ರು ನಮ್ಗೆ, ಅದನ್ನ ತಿನ್ಬೇಡ್ರಿ. ಬಟ್ ಅದನ್ನ ತಾವೊಮ್ಮೆ 5 ಸ್ಟಾರ್ ಹೋಟ್ಲಲ್ಲಿ ಇಟ್ಟಿದ್ದಾರೆ. ದೆನ್ ಅದನ್ನೇ ಹೇಳಿ ನಮ್ಮ ಮಗ್ಳಿಗೆ ಹೇಳ್ತಾ ಇದ್ದೀವಿ, ನಾವು ಸಣ್ಣ ಹುಡುಗರಲ್ಲಿ ತಿಂದ್ರೆ ನಮಗೆ ಈ ತರ ಇತ್ತು ಪನಿಷ್ಮೆಂಟ್. ಇಲ್ಲಿ ನೋಡಿ ಸ್ಟಾರ್ ಹೋಟ್ಲಲ್ಲಿ ತಂದು ಅದನ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ನಾನು ಸಖತ್ ತಿಂದೆ ಅದನ್ನ ಅಲ್ಲಿ ಬೆರ್ರೀಸ್ನ. ಯಾಕೆಂದ್ರೆ ಹುಳಿ ಹಣ್ಣುಗಳಲ್ಲಿ ನಿಮಗ್ ಬೇಕಾಗಿರೋದು ಅಂದ್ರೆ ಕಣ್ಣಿಗೆ, ಚರ್ಮಕ್ಕೆ, ಕೂದಲಿಗೆ ಮತ್ತೆ ಡೈಜೆಷನ್ಗೆ ಮತ್ತೆ ನಿಮ್ಮನ್ನ ಸ್ಯಾಟಿಸ್ಫೈಡ್ ಮಾಡ್ತಕ್ಕಂತ, ಹೊಟ್ಟೆ ತುಂಬಿದ, ಎಕ್ಸಾಂಪಲ್ ಬಾಳೆಹಣ್ಣು 5 ತಿಂದ್ರು ಹೊಟ್ಟೆ ತುಂಬ್ದಂಗ್ ಅನ್ಸಲ್ಲ, ತಿಂತಾನೆ ಇರ್ಬೇಕು ಅನ್ಸುತ್ತೆ. ಹಂಗಾಗಿ ಬಾಳೆಹಣ್ಣುಗಳನ್ನ ಯಾರಿಗೂ ಡಯಟ್ ಮಾಡೋರ್ಗೆ, ವೆಯ್ಟ್ ಲಿಫ್ಟ್ ಮಾಡೋರ್ಗೆ, ಜಿಮ್ ಮಾಡೋರಿಗೆ ಸಜೆಸ್ಟ್ ಮಾಡ್ತಾರೆ. ಬಟ್ ನೀವು PCOD ಸಮಸ್ಯೆಯಲ್ಲಿದ್ದೀರಿ, ಅವ್ರಿಗೆ ಬಾಳೆಹಣ್ಣು ರೆಕಮೆಂಡೆಡ್ ಅಲ್ಲ. ಯಾಕೆಂದ್ರೆ ನೀವು ತಿಂದಷ್ಟು ಅದು ಕಾರ್ಬ್, ಅದೊಂದು ಪ್ಯೂರ್ ಕಾರ್ಬ್ ಆಗಿರೋದ್ರಿಂದ ಇನ್ನೂ ದೇಹದಲ್ಲಿ ಇನ್ಸುಲಿನ್ ಯದ್ವಾ ಸ್ಪೈಕ್ ಆಗುತ್ತೆ, ಸ್ಪೀಡಲ್ ಸ್ಪೈಕ್ ಆಗುತ್ತೆ. ಸೊ ಹಂಗಾಗಿ ರೆಕಮೆಂಡ್ ಮಾಡಲ್ಲ. ನಾವಿದ್ರಲ್ಲಿ ಒಂದು ಕ್ಯಾನ್ಬೆರಿ ಅಂದ್ರೆ ತುಂಬಾ ರೇರೆಸ್ಟ್ ಫ್ರೂಟ್, ಇದನ್ನ ನಾವು ಅಷ್ಟು ಈಸಿಯಾಗಿ ಇಲ್ಲಿ ಸಿಗಲ್ಲ ನಮ್ಮ ಡಯಟ್ ಅಲ್ಲಿ. ಈಗ ಕ್ಯಾನ್ಬೆರಿ ಬೇಕು ಅಂತ ನಮ್ ವೀರೇಶ್ ಹೇಳಿರೋ ಅವ್ನು ಬಿದ್ ನಗ್ತಾನ, ಗುರುಗಳೇ ಎಲ್ಲಿ ಸಿಗಲ್ಲ ನಗ್ತಾರ ಗುರುಗಳೇ, ಬಳ್ಳಾರಿಲಿ ಇದು ತಿನ್ಬೇಕು. ಯಾಕೆಂದ್ರೆ ಬ್ಲೂಬೆರಿ, ಕ್ಯಾನ್ಬೆರಿ ಏನಿದೆ ಅದರಂತ ರಿಚ್ ನ್ಯೂಟ್ರಿಷನ್, ದುಡ್ಡಿದ್ದವರ ಅಮೃತ ಅಂತಾನೆ ಇದನ್ನ ಕರೀತಾರೆ. ಯಾಕೆ ಅಂತಂದ್ರೆ ಇದು ಈ ಒಂದು LDL ಸರ್ಕ್ಯುಲೇಷನ್ ಕೂಡ ಬ್ರೇಕ್ ಮಾಡುತ್ತೆ. ಓಕೆ, ಅಂಡ್ ಯೂರಿನರಿ ಇನ್ಫೆಕ್ಷನ್ಸ್ ಏನಿದ್ರು ಕೂಡ ಅದನ್ನ ಇದು ಇದ್ ಮಾಡುತ್ತೆ, ಡೈಜೆಸ್ಟಿವ್ ನ ಇದ್ ಮಾಡುತ್ತೆ. ಭಯಂಕರ ಆಂಟಿ ಆಕ್ಸಿಡೆಂಟ್ಸ್. ಇದು ಒಂದು ಆಗರ, ವಿಟಮಿನ್ C, ವಿಟಮಿನ್ A, ವಿಟಮಿನ್ D, ವಿಟಮಿನ್ B12 ಒಂದು ದೊಡ್ಡ ಆಗರ
ನಮಗೆ ಟೋಟಲಿ ಹೆಣ್ಮಕ್ಳಿಗೆ ಏನು ನಾವಷ್ಟು ಕಷ್ಟ ಪಡ್ತಾ ಇದೀವೋ ನ್ಯೂಟ್ರಿಷನ್ ಅನ್ನೋದನ್ನ ಅದನ್ನ ರೀಪ್ಲೇಸ್ ಮಾಡಕ್ಕಾಗತ್ತೆ. ಇನ್ನ ಶತಾವರಿ, ಇದ್ರ ಬಗ್ಗೆ ಎಷ್ಟರಪ್ಪ ಹೇಳೋದು. ಶತಾವರಿದ್ದು ನನಗೆ ಫಸ್ಟ್ ಅನುಭವ ಆಗಿತ್ತು, ನಾನು ಹಸು ಸಾಕಿದ್ದೆ. ಓಕೆ, ಆ ಹಸುನಲ್ಲಿ ಒಂದು ಬುಡ್ಡಸು ಅಂತ ಹೇಳಿ ನಮ್ಮ ಕೋಡಿಹಳ್ಳಿಯಿಂದ ನಮ್ಮ ಮನೆಗದು ಅದರ ವಂಶ ಪಾರಂಪರ್ಯವಾಗಿ ನಮ್ಮ ಅಪ್ಪಾಜಿ ಆ ಊರಿಂದ ಈ ಊರಿಗೆ ಬಂದಾಗ ಹೊಡ್ಕೊಂಡ್ ಬಂದಿದ್ರು. ಆ ಹಸು ತುಂಬಾ ಸಣ್ಣ ಹಸು, ಬುಡ್ಡಸು ಅಂತ ಇತ್ತು. ಅದು ನನ್ನ ಜೊತೆನೆ ಬೆಳೀತಾ ಬಂತು ನಮ್ಮ ಮನೆಯಲ್ಲಿ. ಬೆಳೀತಾ ಅದ್ರ ಮೇಲೆ ನನಗೆ ಎಕ್ಸ್ಟ್ರಾ ಕೇರ್, ಅದಕ್ಕೊಂದು ಗಂಟೆ ಕಟ್ಟಿದ್ದೆ, ಎಲ್ಲಾ ಮಾಡಿದ್ದೆ, ನೋಡಿದ್ದೆ. ನಾನು ಆ ಟೈಮಲ್ಲಿ ಅದು ಕರು ಹಾಕಿದ್ರೆ ನಮ್ಗೊಂದು ಆಸೆ ಏನು ಅಂತಂದ್ರೆ ಗಿಣ್ಣ ಬರೋದು. ಅಂದ್ರೆ ದ ಫಸ್ಟ್ ಮಿಲ್ಕ್ ಅಂತ ಏನ್ ಕರಿತೀವಿ ಹಸುನಿಂದ, ಅದು ಫ್ಯಾಟ್, ರಿಚೆಸ್ಟ್ ಫ್ಯಾಟ್. ಅದು ಕರು ಕುಡಿಸ್ಬೇಕು. ಆ ಕರು ಸಖತ್ತು ಅದನ್ನ ಕುಡಿದಾಗ ತಾಯಿ ಹಾಲು ಕುಡಿದಷ್ಟೇ ಇರುತ್ತೆ, ಭಯಂಕರ ಫ್ಯಾಟ್. ಸ್ವಲ್ಪ ಪ್ರಮಾಣ ಎತ್ತಿಟ್ಕೊಂಡು ನಮ್ಮಲ್ಲಿ ಗಿಣ್ಣು ಅಂತ ಕಾಯಿಸ್ತಾರೆ. ಸಖತ್ ರಿಚ್ ಫುಡ್ ಅದು, ಸಖತ್ತಾಗಿರುತ್ತೆ. ಅದು ತಿನ್ನಕ್ ನಮ್ಗೆ ಆಸೆ. ಹಾಲೇ ಬರ್ತಾ ಇಲ್ಲ ಹಸುನಲ್ಲಿ. ಸೊ ನಮ್ಮ ಮನೇಲಿ ನಮ್ಮ ತಂದೆ ಯೋಚನೆ ಮಾಡ್ಬಿಟ್ಟು ಹೇಳಿದ್ರು, ಗುಡ್ಡಕ್ಕೆ ಹೋಗ್ರಿ, ನಮ್ ಜೊತೆಗೆ ಒಬ್ಬನ್ ಕಳಿಸಿದ್ರು ಅಸಿಸ್ಟೆಂಟ್. ಇಂಥದ್ನೆಲ್ಲ ನಮ್ ತಂದೆ ನನ್ನ ಕೈಲಿ ಮಾಡ್ಸೋರು, ಇದೆಲ್ಲ ಗೊತ್ತಾಗ್ಲಿ ಇವನ್ಗೆ ಫ್ಯೂಚರ್ ಅಲ್ಲಿ. ಶತಾವರಿ ಅಂತ ಸಿಗುತ್ತೆ, ಅದ್ರ ಬೇರು ತಗೊಂಬಂದ್ ಕುಡ್ಸು, ಬೆಳಕರೆ ಹೊತ್ತಿಗೆ ಹಾಲು ಬರುತ್ತೆ. ನನಗ್ ನಂಬಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ಹುಟ್ಟಿರೋ ಕರು ಬೆಳ್ಳಗಿದೆ, ಅಷ್ಟು ಚೆನ್ನಾಗಿ ಹುಟ್ಟಿದೆ ಕರು. ನನ್ ಕಣ್ಣಿದ್ರಿಗೇನೆ ಆ ಕರುಗೆ ಹಾಲಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೆ ಬೇರೆ ಹಾಲು ಕುಡ್ಸಿದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಎಲ್ಲಿ ಬರುತ್ತೆ? ಹಾಲೇ ಬರ್ಲಿಲ್ವಲ್ಲ. ಎಂತದ್ ನಾನು ಇಡೀ ದಿನ ಮೂಡ್ ಅಪ್ಸೆಟ್. ಯಾಕೆಂದ್ರೆ ನನ್ನ ಪ್ರೀತಿಯಿಂದ ಸಾಕಿರೋ ಹಸುಗೆ ಹಿಂಗ ಆಗ್ತಾ ಇದೆಯಲ್ಲ, ನನಗಿದಲ್ಲ, ಇದು ಯಾಕೋ ಬೇಜಾರಾಗ್ತಿದೆ. ಅಂದ್ರೆ ನನ್ ಜೊತೆ ರಂಗಣ್ಣ ಸಿದ್ದಣ್ಣ ಅಂತ ಮಾದ್ನಳ್ಳಿ ಇಬ್ರು ಸ್ನೇಹಿತರು, ನಮ್ ಜೊತೆ ಇದ್ರು ಅವ್ರು ನಮ್ಮ ಮನೆ ಕಡೆ. ಸೊ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನೋಡಿ, ಇದೇ ಕಣವ ಶತಾವರಿ ಬೇರು ಅಂತ ಹೇಳಿ ಕಿತ್ತು ತಗೊಬಂದು ಹಸುಗೆ ತಿನ್ಸಿದ್ವಿ. ಸ್ನೇಹಿತರೆ, ವಾಟ್ಸ್ ಅ ಮಿರಾಕಲ್ ಆನ್ ದಟ್. ಎಳೆದಿದೀವಿ, ಹಾಲು ಬಂದಿಲ್ಲ. ಬೆಳಿಗ್ಗೆ ಅದ್ರ ಕೆತ್ತಲು ಇಷ್ಟ ದಪ್ಪ ಆಗಿದೆ. ಆಮೇಲೆ ಅದರ ಹಾಲು ಅದ್ರ ಕರ ಕುಡಿದು ಲಾಸ್ಟಿಗೆ ಅದೆಷ್ಟು ದಿನ ಇತ್ತು ಹಸು ನಮ್ಮ ಮನೇಲಿ ಅಂತಂದ್ರೆ ಇದೇನ್ ಪವಾಡ ಅಂತ ಅನಿಸ್ಬಿಟ್ಟಿತ್ತು ನಮ್ಗೆ. ಶತಾವರಿ ನನ್ನ ಜೀವನದಲ್ಲಿ ನಡೆದಂತ ಕೆಲವು ಲೈವ್ ಎಕ್ಸಾಮ್, ಇದನ್ನ ನಾನು ಹೇಳ್ತಾ ಇದೀನಿ ಸ್ನೇಹಿತರೆ. ಇದು ನಿಮ್ಮ PMS ನ ಜೊತೆಗೆ ಟೋಟಲಿ ನಿಮ್ಮ ನೀವು ಋತುಮತಿಯರಾಗ್ತಾರಲ್ಲ ಹೆಣ್ಮಕ್ಳು, ತುಂಬಾ ಇರಿಟೇಷನ್ ಆಗ್ತಿರುತ್ತೆ, ಮೂಡ್ ಸ್ವಿಂಗ್ ಆಗ್ತಿರುತ್ತೆ, ಪೇನ್ ಬರ್ತಿರುತ್ತೆ. ಆ ಟೈಮಲ್ಲಿ ಅದನ್ನೆಲ್ಲದನ್ನು ಏನು ನಾರ್ಮಲ್ ಟೈಮ್ಗೂ ಜನರಲ್ ಟೈಮ್ಗೂ ವ್ಯತ್ಯಾಸನೇ ಇಲ್ಲದೆ ಈ ಪೀರಿಯಡ್ಸ್ ಟೈಮಲ್ಲೂ ಏನು ಆಗದೆ ಇರೋ ತರ ಹೆಲ್ಪ್ ಮಾಡೋ ತರಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಓಕೆ, ಮಕ್ಕಳಲ್ಲಿ ನೋಡಿ, ಸೂಪರ್ ಲ್ಯಾಕ್ಟೇಷನ್ ಇನ್ ಮದರ್, ಮಕ್ಕಳಿಗೆ ಯಾರಿಗೆ ಹಾಲು ಬರ್ತಿರಲ್ಲ, ಬ್ರೆಸ್ಟ್ ಮಿಲ್ಕ್ ಇಲ್ಲ ಮಗುಗೆ, ಅದು ಚೆನ್ನಾಗಿ ಬರುತ್ತೆ. ಎನರ್ಜಿ, ಇಮ್ಯುನಿಟಿ ನೆಕ್ಸ್ಟ್ ಲೆವೆಲ್. ಹಸುನೇ ಬಣ್ಣನೇ ಬದಲಾಗ್ಬಿಟ್ಟಿತ್ತು ನಾವು ತಿನ್ನಿಸ್ದಾಗ, ಅದೇನ್ ಅಂದ್ಕೊಂಡ್ವಿ. ಸೊ ಅಂತ ಶತಾವರಿನ ಸಮ್ ಕಂಪನಿ ಇಸ್ ಮೇಕಿಂಗ್ ಗೀ, ಶತಾವರಿ ಗೀ ಅಂತ. ತುಪ್ಪಕ್ಕಿದ್ರೆ ಬೇರೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು 10,000 ರೂಪಾಯಿ kg ಮಾರ್ತಾವ್ರ ಅವರು. ಆ ಕಂಪ್ನಿ ಹೆಸರಲ್ಲಿ ಬೇಡ. ಅಂಡ್ ಶತಾವರಿ ಇಸ್ ಲೈಕ್ ದಟ್. ಅದನ್ನು ನಾವ್ ಇದರಲ್ಲಿ ಆಡ್ ಮಾಡಿದೀವಿ. ಮೊರಿಂಗಾ, ನಾನು ಇದ್ರ ಬಗ್ಗೆ ಹೇಳೋದೇ ಬೇಡ. ವಿಟಮಿನ್ C ರಿಚ್ ಇದೆ, ವಿಟಮಿನ್ A, C, E ಎಲ್ಲಾ ರಿಚ್ ಇದೆ. ಒನ್ ಆಫ್ ದ ಪವರ್ಫುಲ್ ಫುಡ್. ಅದನ್ನು ಇದ್ರಲ್ಲಿ ನಾವು ಆಡ್ ಮಾಡಿದೀವಿ. ಇದ್ರ ಜೊತೆಗೆ ಚೆಸ್ಬೇರಿ ಇರ್ಬೋದು, ಗ್ರೇಪ್ ಸೀಡ್ಸ್ ಎಕ್ಸ್ಟ್ರಾಕ್ಷನ್ ಇರ್ಬೋದು, ಮೆಲಿಟಿನ್ ಇರ್ಬೋದು. ಯಾಕೆ ನಿದ್ದೆ ಚೆನ್ನಾಗ್ ಬರ್ಬೇಕು ಅವರಿಗೆ, ನೀವು ಅರ್ಥ ಮಾಡ್ಕೊಳ್ರಿ. ಪುನರ್ನವ ಇದಕ್ಕೆ ಆಡ್ ಮಾಡಿರೋದಿರ್ಬೋದು, ವಿಟಮಿನ್ C ನ ರಿಚ್ ಆಗಿ ಆಡ್ ಮಾಡಿರೋದಿರ್ಬೋದು. ಅಂದ್ರೆ ನಮಗೆ ವಿಟಮಿನ್ B6, ಬೀಟಾ ಕೆರೋಟಿನ್ ಆಡ್ ಮಾಡಿರ್ಬೋದು. ಓಕೆ, ಏನಕ್ಕೆ ಇದನ್ನ ಇಷ್ಟು ಪವರ್ಫುಲ್ ಆಗಿ ಮಾಡಿದ್ವಿ ಅಂತಂದ್ರೆ ಸ್ನೇಹಿತರೆ, ನನಗೂ ಗೊತ್ತಿತ್ತು ಹೆಣ್ಣು ಮಕ್ಳ ಕಷ್ಟ ತುಂಬಾ ದೊಡ್ಡದು, ತುಂಬಾ ದೊಡ್ಡದು. ಅಂದ್ರೆ ಕೇರು ಮಾಡಲ್ಲ ನಾವು. ಒಂದ್ ಹೆಣ್ಮಕ್ಳುಗಳನ್ನ, ನಮ್ ತಾಯಿದಿರ್ನ ಏನಾರ ಕೇಳಕ್ ಹೋಗ್ತೀವ ನಾವು, ಏನಾಗ್ತಿದೆ ನಿಮ್ಗೆ, ಎಂತ ಆಗ್ತಿದೆ ಅಂದ್ರೆ ವಿ ಆರ್ ಸೋ ನೆಗ್ಲೆಕ್ಟೆಡ್ ಆನ್ ದಟ್. ಬಿಡು, ಅವ್ರ ಹೆಂಗೋ ಮಾಡ್ಕೋತಾರೆ, ಹೆಂಗೋ ಇರುತ್ತೆ ಅವ್ರದೆಲ್ಲ ಈ ತರ, ಇದನ್ನ ಮಾಡಬಾರ್ದು ಅಂತ ಹೇಳಿ ನಾನು ಆಕ್ಚುಲಿ ನ್ಯೂಟ್ರಾಸಿಟಿಕಲ್ ಸ್ಟಾರ್ಟ್ ಮಾಡಿದಾಗ ಹೈಯೆಸ್ಟ್ ಪರ್ಸನಲಿ ನಾನು ಫೋಕಸ್ ಮಾಡಿದ್ ಯಾವ್ದಾದ್ರು ಒಂದು ಕಾಂಬಿನೇಷನ್ ಇತ್ತು. ಹೈಯೆಸ್ಟ್ ಫೋಕಸ್ ಮಾಡಿ ನೋಡ್ದಂತ ಒಂದೇನಾದ್ರು ಒಂದು ಪ್ರಾಡಕ್ಟ್ ಇತ್ತು ಅಂತಂದ್ರೆ ಅದು ರಿಬ್ಯಾಲೆನ್ಸ್. ಆಲ್ರೆಡಿ ತುಂಬಾ ಜನಕ್ಕೆ ಸಖತ್ತಾಗಿರೋ ರಿಸಲ್ಟ್ ಬಂದಿದೆ. ಇವತ್ತು ಅದರ ಪರಿಪೂರ್ಣವಾಗಿ ನಾನು ನಿಮಗೆ ತಿಳಿಸೋಕ್ಕೂ ಕೂಡ ಸಾಧ್ಯವಾಗಿದೆ.
ಸರಿಯಾಗಿ ಕೊಡೋಣ. ನಮ್ಮ ದೇಶದಲ್ಲಿ ಮುಂದೆ ಒಳ್ಳೆ ಮಕ್ಳುಗಳ ಜನನ ಆಗ್ಬೇಕು, ಇಲ್ಲಾಂದ್ರೆ ಈ ದೇಶ ಉಳಿಯಲ್ಲ, ನಮ್ಮ ವಂಶ ಉಳಿಯಲ್ಲ. ಅದಕ್ಕೆ ನಮ್ಮ ಹೆಣ್ಮಕ್ಳ ಆರೋಗ್ಯ ಬಹಳ ಪ್ರಮುಖ. ಸೊ ಇದು PCOD ಬಂದವ್ರು ತಗೋಬೇಕಾ ಅಥವಾ PCOS ಬಂದವ್ರು ತಗೋಬೇಕಾ, ಅದ್ರಲ್ಲಿರೋ ನ್ಯೂಟ್ರಿಷನ್ಸ್ ನೋಡಿದ್ರೆ ಗೊತ್ತಾಗತ್ತೆ. ಓವರ್ ಆಲ್ ನಿಮಗೆ ಒಂದು ಅದ್ಭುತವಾದ ಜನರಲ್ ಹೆಲ್ತ್ ಅನ್ನ ಅದು ಕೊಡುತ್ತೆ. ಆ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಆಚೆಗೆ ಬರಬೇಕು ನೀವು ಅಂತಂದ್ರೆ ಇಂಥ ಪವರ್ಫುಲ್ ಪ್ರಾಡಕ್ಟ್ ನ ಅವಶ್ಯಕತೆ ನಿಮಗಿರುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ನೀವು ಇದನ್ನ ಸಜೆಸ್ಟ್ ಮಾಡಿ. ತುಂಬಾ ಒಳ್ಳೇದು, ಬಳಸ್ಲಿ. ಬೆಳಿಗ್ಗೆ ಅಂಡ್ ಸಂಜೆ ಒಂದೊಂದು ತಗೊಂಡ್ರೆ ತುಂಬಾ ಒಳ್ಳೇದು. ಇಷ್ಟನ್ನು ಹೇಳಿ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೀನಿ. ಈಗ ಪ್ರಶ್ನಾವಳಿ. ತಾವು ತಮಗೆ ಬಂದಂತ ಅಭಿಪ್ರಾಯದ ಮುಖಾಂತರ ಪ್ರಶ್ನೆಗಳನ್ನ ಕೇಳಬಹುದು. ಸ್ವಾಗತ. आई ऐसी मुसीबत जिसने नहीं किसी को बख्शा, ऐसे में सबसे आवश्यक स्वास्थ्य की हो रक्षा। आई ऐसी मुसीबत जिसने नहीं किसी को बख्शा,